ಯಾರು ಸರ್ ಇವರು? ಇವರೇ ನಮ್ಮ ಊರಿಗೆ ಬಂದಿರೋ ಹೊಸ ಎಸಿನಾ? ಅದಿವೀರಿ ಪಾಂಡ್ಯ. ಈ ಪೀಸ್ ಅವ್ರಿಬ್ರು ಒಳಗಡೆ ಕೂಡ ಹಾಕ್ರಿ. ಸರ್ ಶರ್ಟ್ ಮೇಲಿಂದ ಕೈ ತೆಗೀರಿ ಸರ್. ಸರ್ ನಿಮ್ಗೊಂದ್ ಬಗ್ಗೆ ಗೊತ್ತಿಲ್ಲ ಸರ್, ಇವನಂತವ್ರು ಬದುಕಿರ್ಲೇಬಾರ್ದು ಸರ್. ಸರ್ ಕುಡಿದ್ಬಿಟ್ಟು ಅವ್ನು ತೊಂದರೆ ಕೊಡ್ತಿದ್ದಾನೆ ಸರ್, ಅವ್ನ ಹಿಡೀರಿ ಸರ್. ಎಲ್ಲ ಸರ್ ಗೊತ್ತು, ನೀವು ಒಳಗಡೆ ಹೋಗು. ಸರ್ ನಾನೇನು ಮಾಡಿಲ್ಲ ಸರ್. ಬಾಯಿ ಮುಚ್ಕೊಂಡು ಒಳಗಡೆ ಇದ್ರೆ ಸರಿ. ಸರ್ ರೂಮ್ ಒಳಗೆ ಸರ್ ನನ್ನ ಸರ್ ಲಾಕ್ ಮಾಡ್ತಿದ್ದೀರಾ? ಸರ್ ಐ ಆಮ್ ನಾಟ್ ಎನ್ ಅಕ್ಯೂಸ್ ಸರ್. ಹಲೋ ಹಲೋ ಸರ್, ನನ್ನ ಕೊಲೆಗಾರ ಕಳಿಸ್ತಾ ಇದ್ದೀರಾ? ಸರ್ ಹೋಗೋ ಅಂತ ಇದ್ದೀನಲ್ಲ. ತಪ್ಪು ಮಾಡಿಲ್ಲ ಸರ್, ಪ್ಲೀಸ್ ಪ್ಲೀಸ್ ನಂಬಿ ಸರ್. ಡೋಂಟ್ ಮಾಡಿ ಸರ್. ಹಲೋ ಅವ್ರನ್ನ ಯಾಕೆ ಸರ್ ಒಳಗಡೆ ಕೂಡಾಕ್ತಿದ್ದೀರಾ? ನೀವು ಎಷ್ಟು ಡ್ರಾಮಾ ಮಾಡ್ತಾ ಇದೀರ ಅಂತ ಚೆನ್ನಾಗ್ ಗೊತ್ತು. ಯೋ ನೀನ್ ತಾನೇ ಇಲ್ಲಿ ವಾಚ್ಮನ್, ಅವ್ರಿಬ್ರು ಇಲ್ಲಿ ಜಗಳ ಮಾಡ್ತಾ ಇದಾರೆ, ನೀನ್ ನೋಡ್ಕೊಂಡು ಸುಮ್ನೆ ನಿಂತಿದ್ಯಾ? ಸರ್ ನಾವ್ ಆ ಜಗಳನ್ ಬಿಡಿಸ್ಬೇಕು ಅಂತಾನೆ ಹೋದ್ವಿ ಸರ್, ಅಷ್ಟ್ರೊಳಗಡೆ ನೀವೇ ಬಂದ್ಬಿಟ್ರಿ. ಗೆಸ್ಟ್ಗಳೇ ಜಗಳ ಮಾಡ್ಕೊಂತ ಇದ್ರು ಸರ್, ಅದನ್ನ ನಾವು ತಡಿತಾ ಇದ್ವಿ. ಸರ್ ಬಿಡಿ ನೀವೇ ಸರ್. ತಾನೇ ಅವ್ರ ವೈಫು. ಇಲ್ಲಿ ಕುತ್ಕೊಳ್ಳಿ. ಸರ್ ಅವ್ರ ಮೇಲೆ ಯಾವ ತಪ್ಪು ಇಲ್ಲ ಸರ್. ಸರ್ ಬರೋವರೆಗೂ ಸುಮ್ನೆ ಕುತ್ಕೋಬೇಕು ಅಂದೆ. ಹಲೋ ಮಿಕ್ತವ್ರೆಲ್ಲ ಅಲ್ಲಿ ನಿಂತ್ಕೊಳ್ಳಿ. ಸರ್ ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ನೀವು ಕೊಡ್ಲೇಬೇಕು. ನೀನ್ ಹೇಳಯ್ಯ. ಸರ್ ಗೆಸ್ಟ್ ಜೊತೆ ಬಂದಿದ್ದು ಒಂದು ಹುಡುಗಿ ಕಾಣಿಸ್ತಾ ಇಲ್ಲ, ಅದ್ರ ಬಗ್ಗೆ ವಿಚಾರಿಸ್ತಾ ಇದ್ವಿ. ಇನ್ನೊಂದು ಗೆಸ್ಟ್ ಕುಡ್ಕೊಂಡ್ಬಂದು ಜಗಳ ಮಾಡ್ತಾ ಇದ್ದಾನೆ ಸರ್. ಹಲೋ, ಅವ್ರೇನೇ ಕುಡ್ಕೊಂಡ್ ಬಂದಿಲ್ಲ, ಸುಮ್ನೆ ಮಾತಾಡ್ಬೇಡಿ. ಸರ್ ಆಕಾಶೇ ಸರ್ ಇಲ್ಲಿಗೆ ಬರ್ಬೇಕಾದ್ರೆ 2 ಹುಡುಗಿರ್ನ ಕರ್ಕೊಂಡ್ ಬಂದ. ಅವನೇ ಎಲ್ಲಾ ಹುಡುಗಿರ ಹತ್ರ ಸುಳ್ಳು ಹೇಳ್ಕೊಂಡು ಎಲ್ಲರ ಹತ್ರ ಓಡಾಡ್ಕೊಂಡಿದ್ದ. ಸರ್ ಇವ್ರು ಹೇಳೋದನ್ನೆಲ್ಲ ನಂಬೇಡಿ ಸರ್. ಆಕಾಶ್ ನಂಗೆ 10 ವರ್ಷದಿಂದ ಗೊತ್ತು, ಅವನ್ ತುಂಬಾ ಒಳ್ಳೆಯವನು. ಇವ್ರ ಗಂಡನೇ ಕುಡ್ಬಿಟ್ ಬಂದು ಜಗಳ ಮಾಡಿದ್ದು. ಏ ನನ್ ಹಸ್ಬೆಂಡ್ ಕುಡಿಯೋದು ನನ್ಗೆ ಪ್ರಾಬ್ಲಮ್ ಇಲ್ಲ, ನಿನ್ಗೇನೆ ಪ್ರಾಬ್ಲಮ್ಮು? ಸರ್ ನನ್ ಹಸ್ಬೆಂಡ್ ಈ ಹುಡುಗಿ ಹತ್ರ ಮಾತಾಡೇ ಇಲ್ಲ ಸರ್. ಆದ್ರೆ ಆಕಾಶ್ ನನ್ ಹಿಂದೆನೆ ಸುತ್ತಾನೆ, ಅದ್ ಗೊತ್ತಾ ನಿನ್ಗೆ? ಸರ್ ರೋಹಿತ್ ಕುಡಿತಾರೆ, ಆದ್ರೆ ತುಂಬಾ ಒಳ್ಳೆಯವರು ಸರ್. ಸರ್ ಈ ಪ್ರಮೀಳಾ ಹೇಳಿದ್ದು ಕರೆಕ್ಟ್ ಸರ್, ಇವ್ರ ಜೊತೆ ಬಂದಿದ್ದು ಒಂದು ಹುಡುಗಿ ಕಾಣಿಸ್ತಾ ಇಲ್ಲ. ನಿನ್ಗೆ ಯಾರೋ ಇಲ್ಲಿ ಮಾತಾಡಕ್ ಹೇಳಿದ್ದು? ಗೇಟ್ ಹತ್ರ ಹೋಗಿ ನಿಂತ್ಕೊಳ್ಳೋ. ಯೋ ಇಲ್ಲಿಂದ ಯಾರು ಹೋಗ್ಬೇಕು ಹೋಗ್ಬಾರ್ದು ಅಂತ ಸರ್ ಹೇಳ್ತಾರೆ. ಹೌದು ನೀನ್ಯಾರು? ಸರ್ ಅದು ನಾ ಈ ರೆಸಾರ್ಟಿನ ಇನ್ಚಾರ್ಜ್ ಸರ್. ಇನ್ಚಾರ್ಜಾ? ಮೊದ್ಲು ನಿನ್ನ ವಿಚಾರಿಸ್ಬೇಕು ಸರ್ ನಾನು ಇಲ್ಲಿ ಬರೀ ಇನ್ಚಾರ್ಜ್ ಅಷ್ಟೇ ಸರ್. ಸರ್ ಇಲ್ಲಿಗೆ ಮ್ಯಾನೇಜರ್ ಬಂದ್ಮೇಲಿಂದ ಅವರೇ ಎಲ್ಲದನ್ನು ನೋಡ್ಕೊಂತಾರೆ ಸರ್. ಸರ್ ಅದಕ್ಕೋಸ್ಕರ ಯಾರು ಯಾವ ರೂಮ್ಗೆ ಹೋಗ್ತಾರೆ, ಯಾರು ಕುಡಿದ್ಬಿಟ್ಟು ಜಗಳ ಮಾಡ್ತಾರೆ ಅಂತ ನೋಡ್ಕೊಂಡಿರಕ್ಕಾಗುತ್ತಾ ಸರ್? ಹಲೋ, ಕಾಡಲ್ಲಿ ರೆಸಾರ್ಟ್ ಇಟ್ಕೊಂಡು ಯಾರೇ ಕಾಣೆ ಆದ್ರೂ ಅದಕ್ಕೆ ನನ್ ಹಸ್ಬೆಂಡ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀರಾ? ಸರ್ ಇಲ್ಲಿ ಸಮಸ್ಯೆನೇ ಬೇರೆ. ಮಾವ್ ನಿನ್ ಗಂಡ ಇಲ್ಲಿ ಕುಡಿದ್ಬಿಟ್ಟು ಎಲ್ಲರ ಹತ್ರನೂ ಜಗಳ ಮಾಡ್ತಾ ಇರೋದು. ಎಷ್ಟ್ ಸಲ ಹೇಳೋದು ಅವ್ರು ಕುಡ್ದಿಲ್ಲ ಅಂತ, ಮತ್ತೆ ಮತ್ತೆ ಅದನ್ನೇ ಹೇಳ್ತಿರ್ತೀರಾ. ಬೆಳಿಗ್ಗೆ ಕುಡಿದಲೇನೆ ಜಗಳ ಮಾಡಕ್ ಬಂದ್ಬಿಡ್ತಾರಾ? ಆಪಾದನೆ ಹೊರಿಸೋದಕ್ಕೆ ನನ್ ಗಂಡ ಮಾತ್ರ ಸಿಕ್ಕಿದ್ದ? ನಿನ್ ಗಂಡನ್ ಗುಣಗಾನ ಇಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತು. ಅವ್ನ್ ಕುಡಿತಾನೆ ಅನ್ನೋದು ನಿನಗ್ ಗೊತ್ತಿಲ್ವಾ? ಕುಡ್ಕಂಡಂಗೆ ಸಪೋರ್ಟ್ ಬೇರೆ. ಹಲೋ, ಮೈಂಡ್ ಯೋರ್ ವರ್ಡ್ಸ್. ಕುಡಿಯೋದಲ್ದಲೆ ನಮ್ ಗೆಸ್ಟ್ ಬೇರೆ ಹೊಡೆದ್ ಬಿಟ್ಟಿದ್ದಾನೆ. ಏನ್ ಬಿಟ್ರೆ ತುಂಬಾ ಓವರ್ ಆಗಿ ಮಾತಾಡ್ತೀರಾ? ಸ್ಟಾಪ್ ಇಟ್. ಆಯ್ತು, ನಿಂಗೇನೇನ್ ಗೊತ್ತೋ ಅದೆಲ್ಲ ಹೇಳ್ಬಿಡು. ಸರ್ ಸಾರಿ ಸರ್. ಸರ್ ಇವರೆಲ್ಲರೂ ಏನೋ ಮುಚ್ಚಿಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಸರ್. ಇವ್ರಿಗೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ವಿಚಾರಣೆ ಮಾಡಿದ್ರೆ ಹೇಳಲ್ಲ. ಓಕೆ ಸರ್. ಒಬ್ಬೊಬ್ಬರಾಗಿ ವಿಚಾರಣೆ ಮಾಡು. ಸರ್ ರೋಹಿತ್ ಯಾವ ತಪ್ಪು ಮಾಡಿಲ್ಲ ಸರ್, ಅವ್ರನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ನಂಬಿ ಸರ್. ಮತ್ತೆ ಆಕಾಶ ಎಲ್ಲ ತಪ್ಪು ಮಾಡಿರೋದು ಅಂತೀಯಾ? ಆಕಾಶ ನಿನ್ ರೂಮಿಗೆ ಬಂದು ನಿನ್ ಗಂಡನ್ ಕಾಲರ್ ಹಿಡಿದು ಜಗಳ ಆಡಿದ್ನಾ? ನಿನ್ನ ಹತ್ರ ಸಪ್ರೇಟಾಗಿ ಮಾತಾಡಬೇಕು. ಅದುವರೆಗೂ ಇಲ್ಲಿಂದ ಯಾರೂ ಆಚೆ ಹೋಗ್ಬಾರ್ದು. ಕಮಾನ್. ಈ ರೆಸಾರ್ಟಲ್ಲಿ ಮ್ಯಾನೇಜರೇ ಇಲ್ಲ, ನಮ್ಮ ರೆಕಾರ್ಡಲ್ಲಿ ಕ್ಲಿಯರ್ ಆಗಿದೆ. ಸುಮ್ಮನೆ ನಿಜ ಹೇಳು.
ನೀನು ಯಾರು, ಎಲ್ಲಿಂದ ಬಂದಿದ್ಯಾ? ಸರ್ ನನ್ನ ಹೆಸರು ಶಿವ, ನಾನು ಪಳನಿಯಿಂದ ಬಂದಿದ್ದೀನಿ. ನಾನು ಪೂರ್ಣಿಮಾ ಮೇಡಮ್ ಅವರ ದೂರದ ರಿಲೇಟಿವ್. ಇಲ್ಲಿ ಮ್ಯಾನೇಜರ್ ಕೆಲಸಕ್ಕೆ ಬರಕ್ ಹೇಳಿದ್ರು, ಅದಕ್ಕೆ ಬಂದೆ. ನೀನು ಈ ರೆಸಾರ್ಟ್ಗೆ ಬಂದು ಎಷ್ಟು ದಿವಸ ಆಯ್ತು? ಒಂದೂವರೆ ತಿಂಗಳಾಯ್ತು ಸರ್. ನೀನಿರೋ ರೆಸಾರ್ಟಲ್ಲಿ ಏನ್ ನಡೀತದೆ, ಏನ್ ಸಮಸ್ಯೆ ಅಂತ ವೀಕ್ಲಿ ಒಂದ್ಸರಿ ಕಸ್ಟಮ್ ಡೀಟೇಲ್ಸ್ ಸಬ್ಮಿಟ್ ಮಾಡ್ಬೇಕಂತ ಗೊತ್ತಿಲ್ಲ? ಇದು ಒಂದು ರೀಸನ್ ಇಟ್ಕೊಂಡು ನಿಮ್ ರೆಸಾರ್ಟ್ ನ ಕ್ಲೋಸ್ ಮಾಡಿಸ್ಬಿಡ್ಬೋದು. ಅರ್ಥ ಆಯ್ತಾ? ಕ್ಲೋಸ್ ಮಾಡಿಸ್ಲಾ ಹೇಳು? ಸರ್ ಸಾರಿ ಸರ್. ಮತ್ತೆ CCTV ಫುಟೇಜ್ ನ ಸಬ್ಮಿಟ್ ಮಾಡಕ್ ಹೇಳಿದ್ದು? ಸರ್ ಈಗಷ್ಟೇ CCTVನ ಆರ್ಡರ್ ಮಾಡಿದ್ದೀವಿ. ವೀಕ್ಲಿ ಒಂದ್ಸರಿ ಗೆಸ್ಟ್ ಲಿಸ್ಟು ಕಳಿಸ್ಲಿಲ್ಲ, ಈ ರೆಸಾರ್ಟಲ್ಲಿ CCTVನೇ ಇಲ್ಲ, ಈಗ ಒಂದು ಹುಡುಗಿ ಬೇರೆ ಮಿಸ್ಸಿಂಗ್. ಏನ್ರ ಮಾಡ್ತಿದ್ದೀರಾ? ನಾನಾಗಿರೋದಕ್ಕೆ ಸುಮ್ಮನೆ ಕೇಳ್ತಾ ಇದ್ದೀನಿ. ಸಾವಿರ ಬಂದ್ರೆ ಮುಖ ಮೂತಿ ಹೊಡೆದಾಕ್ಬಿಡ್ತಾರೆ. ಹೇಳಯ್ಯ, ಸುಮ್ಮನೆ ನಿಜ ಏನಂತ ಹೇಳ್ಬಿಡು. ಸರ್ ಅದು ಏನಪ್ಪ ಕುರುಂಜುಮಲೆ ರೆಸಾರ್ಟ್ಗಾ? ಹೌದಣ್ಣ, ಪುರುಂಜು ಬಾ ರೆಸಾರ್ಟ್ಗೆ ಕೂತ್ಕೋ ಹೋಗ್ಬೇಕು. ಮತ್ತೆ ಬಾ. ಏನಣ್ಣ, ಪುರುಂಜುಮಲೆ ರೆಸಾರ್ಟ್ಗೆ ಹೋಗ್ಬೇಕು ಅಂದ್ರೆ ಯಾವ ಆಟೋದವನು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಬೆಳಗ್ಗೆಯಿಂದ ತುಂಬಾ ಹೊತ್ತು ವೆಯ್ಟ್ ಮಾಡಿದೆ. ಅದೆಲ್ಲ ಏನಿಲ್ಲ ಬಿಡಪ್ಪ. ಹ್ಮ್ ಆ ರೆಸಾರ್ಟ್ ಕಾಡ್ ಒಳಗೆ 15 ಕಿಲೋಮೀಟರ್ ಒಳಗಡೆ ಇರೋದು. ಜೀಪ್ ಮಾತ್ರ ಅಲ್ಲಿಗೆ ಹೋಗಕ್ಕಾಗೋದು. ಜೀಪ್ ಮಾತ್ರ? ಬೇರೆ ಯಾವ ಗಾಡಿನೂ ಬರೋದಿಲ್ಲ. ನೋಡಪ್ಪ, ವಿಷಯ ಏನಂದ್ರೆ ದಿನಕ್ಕೆ 3 ಜೀಪ್ ಬಂದು ಹೋಗೋದೇ ಕಷ್ಟ ಆಗೋಗಿದೆ. ಯಾಕೇನಾಯ್ತು? ಹೋಗೋ ದಾರಿಲಿ ಏನಾರು ಆಯ್ತು ಅಂದ್ರೆ ನಮ್ಮ ಅವಸರಕ್ಕೆ ಏನು ಸಿಗೋದಿಲ್ಲ. ಫೋನ್ ಸಿಗ್ನಲ್ ಮೊದ್ಲೇ ಇರೋದಿಲ್ಲ. ಯಾರು ಹೋಗಲ್ಲ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ನೀವು ಮಾತ್ರ ಆ ಕಡೆನೆ ಹೋಗ್ತಾ ಇದ್ದೀರಾ? ನಾನೇಪ್ಪ ರೆಸಾರ್ಟಿನ ಇನ್ಚಾರ್ಜು. ನಮ್ಮ ಯಜಮಾನ್ರು ಇದ್ದಾಗ ರೆಸಾರ್ಟ್ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಒಳ್ಳೆ ಕಸ್ಟಮರ್ಸ್ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಫಾರಿನರ್ಸು ಬರ್ತಾ ಇದ್ರು. ತಿಂಗಳಾನ್ಗಟ್ಲೆ ಇಲ್ಲೇ ಇರ್ತಾ ಇದ್ರು. ತುಂಬಾ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ರು. ಅದಾದ್ಮೇಲೆ ಯಜಮಾನ್ರಿಗೆ ಏನಾಯ್ತು? ಅದನ್ನ ಯಾಕಪ್ಪ ಕೇಳ್ತೀಯ? ಅವ್ರು ದಿಢೀರ್ ಅಂತ ಕಾಣೆ ಆಗ್ಬಿಟ್ರು. ಎಲ್ ಹೋದ್ರು, ಕಾಣಿಸ್ತಿರೋ ಏನಾದ್ರು ಒಂದ್ ವಿಚಾರನೂ ಗೊತ್ತಾಗ್ತಿಲ್ಲ. ನಾವು ಹುಡುಕ್ದೇ ಇರೋ ಜಾಗನೇ ಇಲ್ಲ. ಅದಕ್ಕೇನೆ ರೆಸಾರ್ಟ್ ಮೇಂಟೈನ್ ಆಗ್ದಲೇನೆ ಹೋಯ್ತು. ಓ, ಕಸ್ಟಮರ್ಸ್ ಬರೋದು ಕಡಿಮೆ ಆಯ್ತು. ನಾವೇ ರೆಸಾರ್ಟ್ ಮುಚ್ಚಿಬಿಡೋಣ ಅಂತ ಅನ್ಕೊಂತಾ ಇದೀವಿ. ಅಷ್ಟೊಳಗಡೆ ನೀನ್ ಬಂದಿದ್ಯಾ. ಏನಪ್ಪಾ ಮಾಡ್ಬೇಕು ಅಂತಿದ್ಯಾ? ಆಮೇಲೆ ಅವಾಗ ಗೊತ್ತಿರ್ಲಿಲ್ಲ ಸರ್ ಈ ರೆಸಾರ್ಟ್ ಅಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ. ರೆಸಾರ್ಟೇ ಮುಚ್ಚೋ ಕಂಡೀಷನ್ ಅಲ್ಲಿ ಇರ್ಬೇಕಾದ್ರೆ ಇವನ್ ಬಂದು ಇಲ್ಲಿ ಏನ್ ಮಾಡ್ತಾನೆ ಅಂತ ಎಲ್ಲರೂ ಒಂಥರ ನೋಡ್ತಾ ಇದ್ರು ಸರ್. ಅವಾಗಲೇ ವಾಚ್ಮ್ಯಾನ್ ಪಾವಗಡ ಸ್ವಾಮಿ ನನ್ನ ಜೊತೆ ಸ್ವಲ್ಪ ಒಂದು ಫ್ರೀಯಾಗಿ ಮಾತಾಡಿದ್ರು ಸರ್. ಅವಾಗೇ ನನಗೆ ಸ್ವಲ್ಪ ಆರಾಮಾಗಿತ್ತು. ನನಗೆ ನನ್ನೊಳಗಡೆನೆ ಪ್ರಶ್ನೆಗಳು, ಹೇಗೆ ಈ ರೆಸಾರ್ಟ್ನ ಡೆವಲಪ್ ಮಾಡೋದು ಅಂತ. ಅವಾಗಲೇ ಈ ರೆಸಾರ್ಟ್ನ ರಿಸೆಪ್ಷನಿಸ್ಟ್ ಚೆಲ್ವಿ ಅವರು ಇದನ್ನ ಡೆವಲಪ್ ಮಾಡೋದಕ್ಕೆ ನನಗೆ ತುಂಬಾ ಸಹಾಯ ಮಾಡ್ತಾ ಇದ್ರು. ಹಾಯ್ ಶಿವ ಸರ್, ಚೆನ್ನಾಗಿದ್ದೀರಾ? ಇಷ್ಟ ತನಕ ಆರಾಮಾಗೇ ಇದ್ರು, ಇನ್ ಮುಂದೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಹೌದು, ನನ್ನ ಹೆಸರು ನಿಮ್ಗೆ ಗೊತ್ತು? ನಾನು ಲಲಿತಾ ಫ್ರೆಂಡು. 2-3 ಸಲ ಅವ್ರ ಮನೆಗ್ ಬಂದಿದ್ದೀನಿ. ಓಹೋ. ಫೋಟೋಲ್ ನೋಡಿದ್ದು, ಈಗ್ಲೇ ಎದ್ರಲ್ಲಿ ನೋಡ್ತಿರೋದು. ಅಮ್ಮ ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ಹೌದು, ಅಮ್ಮ ಎಲ್ಲಿ? ಅಮ್ಮ ಮಲ್ಗಿದ್ದಾರೆ. ನಾನು ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ. ಸರಿ. ಬನ್ನಿ ಸರ್. ಅಮ್ಮ ಅಮ್ಮ, ಶಿವ ಬಂದಿದ್ದಾರೆ. ಬಾರಪ್ಪ ಶಿವ. ಅತ್ತೆ, ಇವಾಗ ಹೇಗಿದ್ದೀರಾ? ಹೇಗೋ ಇದೀನಪ್ಪ, ನೋಡ್ತಿದ್ಯಲ್ವಾ ನಿಮ್ ಮಾವ ಕಾಣೆ ಆಗಿರೋ ಸಮಯದಿಂದ ಮನ್ಸು ಸರಿ ಇಲ್ಲ, ಆರೋಗ್ಯನೂ ಸರಿ ಇಲ್ಲ. ಊರ್ಗೆ ಹೋಗ್ಬಿಡೋಣ ಅನ್ಕೊಂಡ್ರು ನಿಮ್ ಮಾವ ಒಂದಲ್ಲ ಒಂದಿನ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆಲೆ ಕಾಯ್ತಾ ಇದ್ದೀನಿ. ಎಷ್ಟ್ ನೆನೆಸ್ಕೊಂಡ್ರು. ಅಮ್ಮ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಮಾವ ಬೇಗ ಬಂದ್ಬಿಡ್ತಾರೆ. ನಿಮ್ಮಮ್ಮ ಚೆನ್ನಾಗಿದ್ದಾರಪ್ಪ? ಹಾ, ಅಮ್ಮ ಚೆನ್ನಾಗಿದ್ದಾರೆ. ಅಮ್ಮನೂ ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ರು. ಇರಿ, ನಾನು ಕಾಲ್ ಮಾಡ್ಕೊಡ್ತೀನಿ. ಏನಿಲ್ಲ, ನೆಟ್ವರ್ಕೇ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಹೊರಗೆ ಹೋಗ್ಬೇಕು. ಅತ್ತೆ, ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ಕೊಡ್ತೀನಿ. ಅಮ್ಮ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳಿದ್ರು. ಸರಿ ಅಮ್ಮ, ನಾನ್ ಶಿವಾನ ಕರ್ಕೊಂಡು ಹೋಗಿ ರೆಸಾರ್ಟ್ ಎಲ್ಲ ತೋರಿಸ್ತೀನಿ. ಸರಿ ಅತ್ತೆ, ನೀವು ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ನಾನು ನೋಡ್ಕೊಂಡು ಬರ್ತೀನಿ.
ಏನ್ರಿ ಈ ಬಿಲ್ಡಿಂಗ್ ಬಗ್ಗೆ ನೀವೇನು ಹೇಳಲೇ ಇಲ್ಲ? ಇದು ರಾಣಿ ಬಿಲ್ಡಿಂಗ್. ಅಮ್ಮ ಹೇಳಿದ್ದಾರೆ ಇಲ್ಲಿಗೆ ಯಾರು ಹೋಗ್ಬಾರ್ದು ಅಂತ, ಅದಕ್ಕೆ ಯಾರು ಬರಲ್ಲ. ಬನ್ನಿ ಹೋಗೋಣ. ರಾಣಿ ಬಿಲ್ಡಿಂಗ್. ಶಿವ, ಬನ್ನಿ ಹೋಗೋಣ. ಕೆಲ್ಸ ಹೇಳುವಾಗ ಚೆನ್ನಾಗೇ ಮಾತಾಡ್ತಾರೆ. 8 ಗಂಟೆ ಆಯ್ತು ನೋಡಿ, ಮ್ಯಾನೇಜರೇ ಕಾಣ್ತಿಲ್ಲ. ಎಲೆಕ್ಟ್ರಿಕ್ ಫೆನ್ಸಿಂಗ್ ಅರೌಂಡ್ ರೆಸಾರ್ಟ್ ಫಾರ್ ಸೇಫ್ಟಿ. ಕಾರ್ಪೆಂಟ್ರಿ ವರ್ಕ್ ಇನ್ 23rd ಕಾಟೇಜ್ ಬೈ ಪ್ರಿಪೇರಿಂಗ್ ಇನ್ ಗಾರ್ಡನ್. ಸರ್, ಇದನ್ನೆಲ್ಲ ನಿಮಗೆ ಯಾರು ಮಾಡಕ್ ಹೇಳಿದ್ರು ಸರ್? ಹೇಳಿದ್ರೆ ಟೌನ್ ಇಂದ ಪ್ಲಂಬರ್ ಅನ್ನು ಕರೆಸ್ತಿದ್ನಾ? ಅಣ್ಣ, ಇದಕ್ಕೆಲ್ಲ ಹೋಗಿ ಟೌನ್ ಇಂದ ಪ್ಲಂಬರ್ ಕರ್ಕೊಂಬರಕಾಗುತ್ತಾ? ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಎಲ್ಲ ಸರಿನೇ, ನನಗೊಂದ್ ಮುಂಚೆ ಹೇಳೋದಲ್ವಾ? ನೋಡಿದ್ರಲ್ಲ, ಅದಕ್ಕೆ ಹೇಳಿದ್ದು ನಮ್ ರೆಸಾರ್ಟ್ ಮ್ಯಾನೇಜರ್ ಬೇಕೇ ಬೇಕು ಅಂತ. ಈಗ ಗೊತ್ತಾಯ್ತಾ? ನೋಡಿ, 6 ತಿಂಗಳಾದ್ಮೇಲೆ ಈಗ್ಲೇ ಈ ಪೈಪಲ್ಲಿ ನೀರ್ ಬರ್ತಿರೋದು. ತಗೊಳ್ಳಿ. ಸುಮ್ಮನೆ ನಿಮ್ ಹೆಸರು? ದಿಯಾ. ದಿಯಾ ರೋಹಿತ್. ಒಬ್ರೇ ಬಂದಿರೋದಾ? ಇಲ್ಲ, ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ. ಹಸ್ಬೆಂಡಾ? ಓಕೆ, ವೆಲ್ಕಮ್ ಮ್ಯಾಮ್.
ಸರ್ ಬಾಗಿಲು ತೆಗೀರಿ ಸರ್, ನಾನೇನು ಮಾಡಿಲ್ಲ ಸರ್. ಸರ್ ನನ್ನನ್ನು ಯಾಕೆ ಸರ್ ಲಾಕ್ ಮಾಡಿದ್ದೀರಾ? ನಾನು ಪೂಜಿತನ ಹುಡುಕ್ಬೇಕು, ತೆಗೀರಿ ಸರ್. ಸರ್ ಪ್ಲೀಸ್. ಯೋ ಏನಯ್ಯ ನಿನ್ ತೊಂದ್ರೆ? ಸುಮ್ಮನೆ ಡೋರ್ ತಳ್ತಾನೆ ಇದೆಯಾ? ಸರ್ ಬಂದ್ಮೇಲೆ ಆಚೆ ಬಿಡೋದು. ಸರ್ ನಾನು ಏನು ಮಾಡಿಲ್ಲ ಸರ್, ಬಾಗಿಲು ತೆಗೀರಿ ಸರ್. ಪೂಜಿತ ಬೇರೆ ಕಾಣಿಸ್ತಿಲ್ಲ, ನಾನು ಹುಡುಕ್ಬೇಕು ಸರ್. ಅದನ್ನ ನಾವು ನೋಡ್ಕೋತೀವಿ, ನೀನ್ ಸುಮ್ಮನೆ ಇರೋ. ಅರ್ಥ ಮಾಡ್ಕೊಳ್ಳಿ ಸರ್, ಅವಳು ಯಾವಾಗಿಂದ ಕಾಣಿಸ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಯಾಕೆ ಅವ್ನು ಹಾಕಿ ಕಿರ್ಚ್ಕೋತಾ ಇದ್ದಾನೆ? ಸರ್ ಅವ್ರ ಫ್ರೆಂಡ್ ಕಾಣಿಸ್ತಿಲ್ವಂತೆ. ಯಾರ ಅವ್ನ ಫ್ರೆಂಡು? ಯಾರಿಗಾದ್ರೂ ಗೊತ್ತಾ? ಹೇಳು. ಸರ್ ನನಗ್ ಗೊತ್ತು. ಯಾರು? ಶಿವ, ಫೋನ್ ಕೊಡು. ಸರ್ ಈ ಹುಡುಗಿನ? ಅಲ್ಲ ಸರ್, ಈ ಹುಡುಗಿ. ಯೋ ಸರ್, ಈ ಹುಡುಗಿ ಈ ರೆಸಾರ್ಟ್ ಅಲ್ಲಿ ಎಲ್ಲಿದ್ಲು ಅಂತ ನೋಡು. ಓಕೆ ಸರ್. ಇದ್ಯಾರು? ಸರ್ ನಾನು ರೂಮ್ ಬಾಯ್ ಸರ್. ಅವನು ಕರ್ಕೊಂಡು ಹೋಗಿ. ಏಯ್ ಸರ್ ಸಾರಾ, ನನಗೇನು ಬಾ ಗೊತ್ತಿಲ್ಲ ಅಂತ ಸರ್. ಹೇಳ್ತಾ ಸರ್ ಬಿಡಿ ಇಲ್ವಾ? ಸರ್. ಸರ್ ಕರ್ಕೊಂಡು ನನಗೇನು ಎಲ್ಲಿದ್ದಾರೆ ಗೊತ್ತಿಲ್ಲ ತೋರ್ಸು ಸರ್, ಹುಡ್ಗಿ. ಅವ್ರ friend ನ. ಅಯ್ಯೋ ಹುಡುಗಿ ಬೇರೆ ಕಾಣಿಸ್ತಾ ಇಲ್ಲ, ಸುಮ್ಮನೆ ಟೆನ್ಷನ್ ಆಗೋಗ್ತಾ ಇದೆ. ಯಾರು ಏನು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆದ್ರೂ ಹೀಗೆ ನಡೀತಾ ಇದೆಯಲ್ಲ, ಏನ್ ಮಾಡೋದು? ಏನ್ ರೆಸಾರ್ಟ್ ನಡೆಸ್ತಿದ್ರು? ಇವ್ರು ಯಾಕೆ ನನ್ನನ್ನೇ ನೋಡ್ತಾ ಇದ್ದಾರೆ? ಇಷ್ಟು ಜನ ಇರ್ಬೇಕಾದ್ರೆ ನನ್ನನ್ನು ಮಾತ್ರ ಗುರಿ ಇಟ್ಟು ಕರೀತಾ ಇದಾರಲ್ಲಪ್ಪ. ಇಲ್ಲಿ ಬರ. ಯಾರ ನೀನ? ನನ್ನ ಹೆಸರು ಪಾವಗಡ ಸ್ವಾಮಿ ಸರ್. ಯಾಕೆ ಬೇರೆ ಸ್ವಾಮಿ ಏನಾದ್ರೂ ಇಟ್ಕೋಬೇಕು ತಾನೆ, ಮಾಡರ್ನ್ ಆಗಿರೋದು? ಯಾವ ಸ್ವಾಮಿ? ಏನ್ ಸರ್? ಅಯ್ಯೋ, ಯಾವ ಸ್ವಾಮಿ ಇಲ್ಲ ಅಂತಂದ್ರೆ ಇನ್ನೇನಯ್ಯ ಸರ್, ಇದಕ್ಕೊಂದು ಕತೆ ಇದೆ ಸರ್. ಏ ಬೇಡ 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 ಬೇಡ, ಅದೆಲ್ಲ ಬಿಡು. ಈಗ ಎಷ್ಟು ವರ್ಷ ಎಲ್ಲಿದ್ಯಾ? 10 ವರ್ಷದಿಂದ ಇದ್ದೀನಿ ಸರ್. ಯಾಕೆ ಯಾವಾಗ್ಲೂ ನಾನು ನೋಡಿದ ಮೇಲೆಲ್ಲ ಅಕ್ಯೂಸ್ಡ್ ತರ ನೋಡ್ತೀಯಲ್ಲ? ನಿಮ್ಮನ್ನ ನೋಡಿದ್ರೆ ಸ್ವಲ್ಪ ಭಯ ಆಗ್ತಾ ಇತ್ತು ಸರ್. ನಮ್ಮ ಓನರ್ ಅಮ್ಮಂಗೆ ಆರೋಗ್ಯ ಸರಿಗಿರ್ಲಿಲ್ಲ ಸರ್, ತುಂಬಾ ನೋವು ತಿಂತಾ ಇದ್ದಾರೆ. ಬೆಳಿಗ್ಗೆಯಿಂದ ಯಾರೋ ಅವ್ರನ್ನ ಗಮನಿಸ್ಕೊಂಡೇ ಇಲ್ಲ ಸರ್. ಅದಕ್ಕೆ. ಹೌದು ಸರ್. ಅದು ಯಾರು? ಚೆಲ್ವಿ ಅವ್ರ ಅಮ್ಮ ಸರ್. ಅವರೇ ಸರ್ ಈ ರೆಸಾರ್ಟ್ ಓನರು. ಎಲ್ಲಿದ್ದಾರೆ? ರೂಮಲ್ಲಿದ್ದಾರೆ ಸರ್. ನಡಿ ಹೋಗೋಣ. ಬನ್ನಿ. ಕೂತ್ಕೊಳ್ಳಿ ಸರ್. ಏನಾಯ್ತು ಇವರಿಗೆ? ಸರ್, ಅಮ್ಮಂಗೆ ಮೈಲ್ಡ್ ಸ್ಟ್ರೋಕ್ ಆದಾಗಿಂದ ಅಮ್ಮ ಹೀಗೆ ಇರೋದು. ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕೆ? ಅಪ್ಪ ಕಾಣೆ ಆದಾಗಿಂದ ಅಮ್ಮ ಡಿಸ್ಟರ್ಬ್ಡ್ ಆಗಿದ್ದಾರೆ. ಮೆಡಿಸಿನ್ ತಗೊಂಡು ಡ್ರೌಸಿ ಆಗಿದ್ದಾರೆ. ಅಮ್ಮಂಗೀಗ ಏನು ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಯಾವಾಗ ಆಗತ್ತೋ ಆಗ್ಲೇ ಮಾತಾಡೋದು. ಸರ್, ಅಮ್ಮಂಗೆ ಡ್ರೆಸ್ ಚೇಂಜ್ ಮಾಡಬೇಕು. ಟೈಮ್ ಆಗ್ತಿದೆ. ಸಾರಿ ಸರ್. ಓಕೆ, ಬರ ನೀನು. ಬರ್ತೀನಿ ಸರ್. ಏ ಬರ ಸ್ವಾಮಿ, ಇಲ್ಲಿ ಸರ್. ಬಾ ಇಲ್ಲಿ. ಬಂದೆ ಸರ್. ಇಲ್ಲಿ ಎಣ್ಣೆ ಕುಡಿದು ಗಲಾಟೆ ಮಾಡಿ ಹೋದ್ನಲ್ಲ,
ಹಾ. ಅವನಿಂದಾಗಿ ಒಂದು ಹುಡುಗಿ ಕಾಣೆ ಆದ್ಲಲ್ಲ, ಇಬ್ರಿಗೂ ಏನ್ ಸಂಬಂಧ ಅಂತ ಹೇಳು. ಯೋ ಯಾಕೆ ಹಿಂತಿರುಗಿ ನೋಡ್ತಿದ್ಯಾ? ಮುಖ ಮೂತಿ ಎಲ್ಲ ಕಿತ್ತಾಕ್ಬಿಡ್ತೀನಿ, ಹೇಳು. ಸರ್ ಆ ಥರ ಎಲ್ಲ ಏನಿಲ್ಲ ಸರ್. 2 ವಾರಕ್ಕೆ ಮುಂಚೆನೇ ಸರ್ ಇವರೆಲ್ಲ ಇಲ್ಲಿಗೆ ಬಂದಿದ್ದು. ಆದರೆ ಇವ್ರಿಗೆಲ್ಲ ಯಾವುದೇ ಥರ ಸಂಬಂಧ ಇರಲಿಲ್ಲ ಸರ್. ಆ ಮಿಲ್ಟ್ರಿ ಅವನೇ ಸರ್ ಒಂದಿನ ಎಲ್ರಿಗೂ ಎಣ್ಣೆ ತೊಗೊಂಬಂದು ಪಾರ್ಟಿ ಕೊಟ್ಟ. ಅವತ್ತೇ ಸರ್ ಎಲ್ಲರೂ ಮಾತಾಡಿಕೊಂಡು ಫ್ರೆಂಡ್ಸ್ ಆಗಿದ್ದು. ಆದರೆ ಒಂದು ಗಮನಿಸ್ತೆ ಸರ್, ಒಂದ್ ರೌಂಡ್ ಎಣ್ಣೆ ಹೊಡೆದ್ಮೇಲೆ ನೀನು ಬುದ್ಧಿ ತೋರ್ಸಕ್ ಬಂದಲ್ಲ, ಇಲ್ಲಿ ನೀನ್ ವಾಚ್ಮ್ಯಾನ ನಾನ್ ವಾಚ್ಮ್ಯಾನ? ಸರಿ ಸರಿ, ನಂಗೋಸ್ಕರ ಅವ್ರನ್ನ ಬಿಟ್ಬಿಡಿ, ಬಿಟ್ಬಿಡಿ. ಎಲ್ಲರೂ ರೋಹಿತ್ ಸರ್ನ ಕಿಚಾಯಿಸಿ ಕಾಮಿಡಿ ಮಾಡ್ತಾ ಇದ್ರು ಸರ್. ಅವತ್ತಿಂದ ಅವರು ತುಂಬ ಡಿಸ್ಟರ್ಬ್ ಆಗಿದ್ರು ಸರ್. ಅವತ್ತು ನೈಟೇ ರೋಹಿತ್ ಸರ್ಗೂ ಮತ್ತು ಅವ್ರ ವೈಫ್ಗೂ ಏನೋ ಪ್ರಾಬ್ಲಮ್ ಅಂತ ಎಲ್ರಿಗೂ ಗೊತ್ತಾಗಿದ್ದು. ರೋಹಿತ್, ನೀನ್ ತುಂಬಾ ಓವರ್ ಆಗಿ ಆಡ್ತಿದ್ಯಾ. ಕುಡ್ದಿದ್ ಸಾಕು, ಬಾ ಹೋಗೋಣ. ನಾನು ಬರಲ್ಲ, ಬಾ. ನಾನು ಇನ್ನೂ ಕುಡಿಬೇಕು. ಬಾ ಅಂತ ಹೇಳ್ತಿದ್ದೀನಲ್ಲ. ಹೋಗೆ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗು. ಹೇಗಾದ್ರೂ ಹಾಳಾಗಿ ಹೋಗು. ಬೇಬಿ, ಏಯ್ ನಿಂತ್ಕೊಳ್ಳೆ ಬೇಬಿ. ಏನಪ್ಪ ರೋಹಿತ್, ಈ ಗಂಡ ಹೆಂಡ್ತಿ ಜಗಳ ಆಡ್ತಾರಲ್ಲ, ಅದಕ್ಕೆ ಏನ್ ಕಾರಣ ಇರ್ಬೋದು? ರೋಹಿತ್ ಸರ್ನ ಎಲ್ಲರೂ ಕಿಂಡಲ್ ಮಾಡ್ಕೊಂಡಿದ್ರು ಸರ್. ಅದು ಅವ್ರಿಗೆ ಇಷ್ಟ ಆಗಲಿಲ್ಲ ಸರ್. ಎಲ್ಲರೂ ಟೈಟ್ ಆಗಿದ್ರಲ್ಲ ಸರ್, ಒಬ್ರಿಗೊಬ್ರು ಮಾತಾಡಿ ದೊಡ್ಡ ಜಗಳನೇ ಆಗೋಯ್ತು ಸರ್. ಅವ್ರ ವೈಫ್ ಬಂದು ಕರೆದಾಗ್ಲೂ ಕೂಡ ಅವ್ರು ತುಂಬ ರೇಗಾಡ್ಕೊಂಡು ಕೂಗಾಡ್ಕೊಂಡೇ ಮಾತಾಡೋರು ಸರ್. ಅವ್ರಿಗೇನೋ ಬೇರೆ ಪ್ರಾಬ್ಲಮ್ ಇರಬೇಕು ಅಂತ ಅನಿಸುತ್ತೆ ಸರ್. ನನ್ನ ಹತ್ರ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸರ್. ಅವರೆಲ್ಲರೂ ಸರಿಸಮವಾಗಿ ನೋಡ್ತಾರೆ ಸರ್. ಆ ರೀತಿ ಏನಿಲ್ಲ, ಒಳ್ಳೆ ಹೆಂಡ್ತಿರು ಇರ್ತಾರೆ. ನಿಜ. ಅವ್ರು ತುಂಬ ಒಳ್ಳೆಯವರು ಸರ್. ಯಾರು? ಬೆಳಗಾಗದ್ರೊಳಗಡೆನೆ ಫುಲ್ ಬಾಟ್ಲು ಕುಡಿದು ಎಲ್ಲರ ಜೊತೆ ಗಲಾಟೆ ಮಾಡ್ತಾರಲ್ಲ ಅವರ? ಸರ್, ಹೆಂಡತಿಗೋಸ್ಕರ ಜಗಳ ಮಾಡೋದು ಒಂದು ತಪ್ಪಾ ಸರ್? ತಪ್ಪಲ್ಲ. ಮದ್ವೆ ಆಗಿದೆಯಾ ನಿಂಗೆ? ಇಲ್ಲ ಸರ್. ಸೆಟ್ ಆಗಲ್ಲ, ಬಿಟ್ಬಿಡು. ಸರಿ, ಆ ಮಿಲ್ಟ್ರಿ ಅವನ್ ಎಲ್ಲಿ? ಅವ್ರು ನೆನ್ನೆನೇ ಹೋಗ್ಬಿಟ್ರು ಸರ್. ಏನ್ ಆಟ ಆಡ್ತಿದ್ದೀರಾ ನೀವು? ಇನ್ನು ಮಿಗ್ದವ್ರೆಲ್ಲ ಎಷ್ಟು ಜನ ಇದ್ದಾರೆ ಅದನ್ನಾದ್ರೂ ಹೇಳಿ ಸಾಯಿ. ಸರ್ ಅದು ನನಗೆ ಗೊತ್ತಿಲ್ಲ ಸರ್. ಅದೆಲ್ಲ ಚೆಲ್ವಿ ಮೇಡಮ್ ಅವ್ರಿಗೆ ಸಾರು ಇಲ್ಲಿ ಯಾರ್ಯಾರಿದ್ದಾರೆ ಅಂತೆಲ್ಲ ಲಿಸ್ಟ್ ಕೇಳ್ತಾ ಸರ್ ಇದ್ದಾರೆ. ಹೋಗಿ ರಿಜಿಸ್ಟರ್ ತರ್ತೀನಿ. ಹಾ, ಸರ್ ರಿಜಿಸ್ಟರ್ ಇದು. ರೋಹಿತ್ ಗೊತ್ತು, ಎಣ್ಣೆ ಗಾಡಿ. ಆಕಾಶ್ ಯಾವಾಗ ನೋಡಿದ್ರು ಹುಡುಗಿರಿಂದನೇ ಸುತ್ತಾಡ್ತಾನೆ. ಅವನ ಪರ್ಸನಾಲಿಟಿಗೆ ಸುತ್ತೋದೇನೋ ಓಕೆ. ಜಾನ್ ಇದ್ಯಾರು? ಅದೇ ಸರ್, ಅವನು ಆ ಮಿಲ್ಟ್ರಿ ಅವನು. ಮೇಘನಾ ಸರ್, ಅವರು ಕತೆ ಬರೆಯೋದಕ್ಕೆ ಅಂತ ಬಂದರು. ಅವಾಗವಾಗ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸಡನ್ ಆಗಿ 1-2 ದಿನ ಬರ್ದಿರಾನು ಇರ್ತಾರೆ ಸರ್. ಯಾವುದೋ ಕೊರಿಯನ್ ಮೂವಿ ನೋಡಿ ಕಾಪಿ ಮಾಡಕ್ ಹೋಗಿರ್ತಾಳೆ. ಇಟ್ಸ್ ಓಕೆ. ಎಲ್ಲವರು? ಸರ್ ನಿನ್ನೆ ಫಂಕ್ಷನಲ್ಲಿ ನೋಡಿದ್ದಷ್ಟೇ ಸರ್, ಆಮೇಲೆ ನೋಡಲೇ ಇಲ್ಲ ಅವ್ರನ್ನ. ಅವಳಿಗೆ ಫೋನ್ ಮಾಡು. ತಗೊಳ್ಳಿ ಮೇಡಮ್, ಮಾಡಿ. ಸರ್ ಅವ್ರ ನಂಬರ್ ಆ ಬುಕ್ಕಲ್ಲೇ ಇದೆ. ಸರ್ ಅವ್ರ ಫೋನ್ ರೀಚ್ ಆಗ್ತಿಲ್ಲ. ಅವ್ರ ರೂಮಿಗೆ ಹೋಗಿ ಚೆಕ್ ಮಾಡಿ ನೋಡ್ತೀನಿ. ಏನ್ ಫಂಕ್ಷನ್? ಆ ಮಿಲ್ಟ್ರಿ ಅವ್ರದ್ದು 64ನೇ ಹುಟ್ಟು ಹಬ್ಬ ಸರ್. ಅವ್ರಿಗೆ ಗೊತ್ತಿಲ್ದಂಗೆ ಫಂಕ್ಷನ್ನ ರೆಡಿ ಮಾಡಿದ್ರು. ಆ ಫಂಕ್ಷನಲ್ಲಿ ಎಲ್ಲರೂ ಚೆನ್ನಾಗೇ ಎಂಜಾಯ್ ಮಾಡ್ತಿದ್ರು. ಆ ಫಂಕ್ಷನ್ ಆದ್ಮೇಲೆನೆ ಸರ್ ಈ ಥರ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಿದೆ. ಯಾವ ಕಾಲದ ಪೈಕಿ ಇದು? ಯೋ, ಎಲ್ಲ ಬಿಲ್ಡಿಂಗ್ ಬಿಟ್ಬಿಟ್ಟು ಈ ಬಿಲ್ಡಿಂಗ್ ಅಲ್ಲಿ ಯಾಕೆ ಫಂಕ್ಷನ್ ಮಾಡ್ತಿದ್ದಾರೆ? ಇವನು ಬಾಗ್ಲು ತೆಗಿತಾವನ ಇಲ್ಲ ಬೇರೆ ಏನಾದರೂ ಮಾಡ್ತಾವನ? ಎಷ್ಟೋ ತನಕ ತೆಗಿತಾವನೆ? ಯೋ, ಇವತ್ ರಾತ್ರಿಗೆ ಇಲ್ಲೇ ಫಂಕ್ಷನ್ ನಡೆಯುತ್ತಾ? ಹಂಗಂತಾನೆ ಹೇಳಿದ್ರು. ಓಕೆ ಶಿವ, ಸಿಗೋಣ. ಬಾಯ್. ಈವ್ನಿಂಗ್ ಪಾರ್ಟಿಯಲ್ಲಿ ಸಿಗೋಣ. ಏನ್ ಸರ್, ಗೆಸ್ಟ್ ಜೊತೆ ನೀವು ತುಂಬಾ ಕ್ಲೋಸ್ ಆಗ್ತಿಲ್ವಾ? ಆ ಥರ ಎಲ್ಲ ಏನಿಲ್ಲ. ಈವ್ನಿಂಗ್ ಪಾರ್ಟಿ ಎಲ್ಲಿ ಪ್ಲಾನ್ ಮಾಡಿದೀರಾ, ಏನ್ ಸ್ಪೆಷಲ್ ಅಂತೆಲ್ಲ ಕೇಳ್ತಾ ಇದ್ರು. ಅದ್ರ ಬಗ್ಗೆನೇ. ಹೌದಾ, ಸರಿ ಅದಿರ್ಲಿ. ಫಂಕ್ಷನ್ ಎಲ್ಲಿ ಪ್ಲಾನ್ ಮಾಡಿದ್ಯಾ? ಅದಕ್ಕೆ ನಾನು ಹೊಸ ಜಾಗ ನೋಡ್ಕಿದೀನಿ. ಹೊಸ ಜಾಗನಾ? ಹೌದು. ನನಗ್ ಗೊತ್ತಿಲ್ದೇ ಇರೋ ಹೊಸ ಜಾಗನಾ?
ನಾನ್ ಬಂದಾಗಿಂದಲೂ ಈ ರೂಮ್ ಓಪನ್ ಮಾಡಿರೋದ್ ನಾನ್ ನೋಡೇ ಇಲ್ಲ. ಆ ರಾಣಿ ಇಲ್ಲೇ ಸತ್ತೋಗಿರೋದು ಅಂತ ಹೇಳ್ತಾರೆ. ಏನಂದೆ? ಇಲ್ಲೇ ನಾ ಸತ್ತೋಗಿದ್ದು ನಮ್ ರಾಣಿ ಬಿಲ್ಡಿಂಗ್ಗೆ. ಅಯ್ಯಯ್ಯೋ, ರಾಣಿ ಬಿಲ್ಡಿಂಗ್ ಅಮ್ಮಂಗ್ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲ ನಾನ್ ಮಾತಾಡ್ಕೋತೀನಿ. ಅದಕ್ಕೆ ನಾ ಈ ಬಿಲ್ಡಿಂಗ್ ಇಷ್ಟ ದಿನ ಕ್ಲೋಸ್ ಮಾಡಿದ್ದು. ನನ್ಗಂತೂ ತುಂಬಾ ಭಯ ಆಗ್ತಿದೆ. ನೀನೇ ತಾನೇ ಈ ರೂಮ್ ಕ್ಲೀನ್ ಮಾಡಕ್ ಹೋಗೋದು? ನಾನಾ ಕ್ಲೀನ್ ಮಾಡೋದು? ಅದು ನಿನ್ ಕೆಲ್ಸ ತಾನೇ, ನೀನೇ ಕ್ಲೀನ್ ಮಾಡ್ಬೇಕು. ಎಷ್ಟೋ ವರ್ಷಗಳಿಂದ ಮುಚ್ಚಿದ್ದೆ ಬ್ರಿಟಿಷ್ ಬಿಲ್ಡಿಂಗ್ ನ. ಅದರಲ್ಲಿ ಫಂಕ್ಷನ್ ಮಾಡಿದ್ಮೇಲೆ ನೋಡು ನಮ್ ಕುರಿಂಜಿ ಮಲೆ ರೆಸಾರ್ಟ್ ಎಷ್ಟು ಫೇಮಸ್ ಆಗುತ್ತೆ ಅಂತ. ಆಮೇಲೆ ನೋಡ್ಕೊ. ಸದ್ಯ ಓಪನ್ ಆಯ್ತು. ದೆವ್ವ ಅಂದ್ರೆ ನಂಗ್ ಭಯ ಕಣಯ್ಯ. ಏನ್ರ ಅದು ಗುಸ್ಗುಸು ಅಂತ ಮಾತಾಡ್ತಿದ್ರ? ಇವತ್ ಸಾಯಂಕಾಲ ಫಂಕ್ಷನ್ ಇದೆ, ಇಬ್ರು ಸೇರಿ ಕೆಲಸ ಮಾಡ್ಬೇಕು. ಹೋಗ್ ಕೆಲಸ ನೋಡ್ಕೊಳ್ಳಿ. ಮರ್ಯಾದೆ ಕೊಡೋದೇ ಗೊತ್ತಿಲ್ಲ. ಗುಸ್ಗುಸು ಅಂತ ಅಲ್ಲೇ ಹೊಡಿತೀಯಾರ. ಎಲ್ಲ ನಿನ್ಗೋಸ್ಕರನೇ. ವಾಚ್ಮನ್ ಕೆಲ್ಸ ಈಸಿ ಅನ್ಕೊಂಡೆ, ಇಲ್ಲಿ ಎಲ್ಲ ಕೆಲ್ಸನೂ ಮಾಡ್ಬೇಕು. ಅಯ್ಯೋ, ಎಣ್ಣೆ ಖಾಲಿ ಆಗೋಯ್ತೆ. ಏನಪ್ಪ ಮಾಡೋದು ಇವಾಗ? ಮಧ್ಯಾಹ್ನ ಬೇರೆ ಆಗೋಗಿದೆ, ಕೈ ಬೇರೆ ನಡುಗೋಕ್ ಶುರುವಾಗಿದೆ. ಲೇತಮ್ಮ, ಇಲ್ಲಿ ಬರೋ. ಏನ್ ಸರ್? ಒಂದು ಚಿಕ್ಕ ಹೆಲ್ಪು. ಹೇಳಿ ಸರ್. ಏನೋ ಒಂದ್ಸರಿ ಕೂಗಿದ್ರೆ ಬರಲ್ವಾ? ಸರಿ, ನನಗ್ ಸ್ವಲ್ಪ ಎಣ್ಣೆಗೆ ಏನಾದ್ರು ವ್ಯವಸ್ಥೆ ಮಾಡೋ. ಸರ್, ಎಣ್ಣೆ ಎಲ್ಲ ಸಪ್ಲೈ ಮಾಡಂಗಿಲ್ಲ ಸರ್. ನೀನ್ ಸಪ್ಲೈ ಮಾಡಕ್ ಆಗಲ್ಲ ಅಂದ್ರೆ ನನಗೆ ಈ ಕಾಡಲ್ಲಿ ಎಲ್ಲೋ ಹುಡ್ಕಕ್ಕಾಗತ್ತೆ. ಏನಾದ್ರು ಮಾಡಿ ಅರೇಂಜ್ ಮಾಡೋ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಸರ್. ಆ ತರ ಕೆಲಸ ಎಲ್ಲ ನಾನು ಮಾಡಲ್ಲ ಸರ್. ಈ ನನ್ ಮಗ ಓರಾಗಾಡ್ತವನಲ್ಲ. ಕೆಲ್ಸ ಆಗ್ಬೇಕು ಅಂದ್ರೆ ಕತ್ತೆ ಕಾಲು ಹಿಡಿಲೇಬೇಕಾಗತ್ತ. ದೇವ್ರೆ, ನೀನೇ ದಾರಿ ತೋರ್ಸು. ಅಯ್ಯೋ, ಏನಯ್ಯ ಇದು ಹೀಗಿದ್ಯಲ್ಲ? ಇನ್ನೆಂಗಿರುತ್ತೆ? ಏನ್ ಇಷ್ಟೊಂದು ಜಡ ಕಟ್ಬಿಟ್ಟಿದೆ? ಯೋ, ಅಲ್ಲಿ ನೋಡಯ್ಯ, ಅವಳೆ ಅನ್ಸುತ್ತೆ ಈ ಮನೆ ರಾಣಿ. ಇವಳೇನಾ ರಾಣಿ? ನೋಡೋದಕ್ಕೆ ಎಷ್ಟು ಭಯ ಆಗ್ತಿದೆ ಅಲ್ವಾ? ಭಯ ಯೋ, ಆಗ್ತಿದೆ. ಆ ಲೈಟ್ ಹಾಕಯ್ಯ. ಅಯ್ಯೋ, ಏನಯ್ಯ, ಏನೇನೋ ಹೊಡಿತಿದೆ. ಕ್ಲೀನ್ ಮಾಡೋದೆಲ್ಲ ನನ್ ಕೆಲ್ಸ ಅಲ್ಲ, ನಾನ್ ವಾಚ್ಮ್ಯಾನ್ ತಾನೆ. ನಾನು ಹೋಗಿ ಗೇಟ್ ಹತ್ರ ನಿಂತ್ಕೊಂತೀನಿ. ಏನಯ್ಯ ಹೀಗೆಲ್ಲ ಮಾತಾಡ್ತಿದ್ಯಾ? ಕೊಲೆ ಮಾಡೋದಕ್ ನೋಡ್ತಾವ್ರೆ. ಇವ್ರ ಸವಾಸನೆ ಬಿಡಪ್ಪ. ನಾನು ಒಬ್ಳನ್ನೇ ಬಿಟ್ಟು ಹೋಗ್ಬೇಡ. ಇವನು ಎಣ್ಣೆ ಎಣ್ಣೆ ಅಂತ ನನ್ನ ಸಾಯಿಸ್ತಾನಲ್ಲ. ಈ ನನ್ ಮಕ್ಕಳು ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ಒಂದು ಚಿಕ್ಕ ಬಾರ್ ಕೂಡ ಇಟ್ಟಿಲ್ಲ ಅಲ್ಲ. ಇದ್ರ ಬದಲು ಪ್ರಮೀಳಾ ಮಂಡಲಲ್ಲೇ ಸಾಯ್ಬೋದು. ಪ್ರಮಿ 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 ಏನಯ್ಯ? ಇಲ್ಲ, ನಾನು ನಿನ್ ಜೊತೆ ಕೆಲಸ ಮಾಡೋಣ ಅಂತ ಬಂದೆ. ಅದಕ್ಕೆ ನನ್ನನ್ನೇನ್ ನೋಡ್ತಿದ್ಯಾ? ಹೋಗ್ ಕೆಲಸ ಮಾಡೋಗು. ನಾನು ತುಂಬಾ ದಿವಸದಿಂದ ಕೆಲಸ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಆದ್ರೆ ಎಲ್ಲ ಆಗ್ತಾ ಇದೆ. ಜೋಲ್ಪಾಟಿ ನನ್ಗ ಹೇಳಿದ್ದು ಅದನ್ನ ಕ್ಲೀನ್ ಮಾಡು ಅಂತ ಹೇಳ್ದೆ. ಇದೆಲ್ಲ ಪೂರ್ತಿ ಕ್ಲೀನ್ ಮಾಡು. ಒಬ್ಬನ್ನೇ ಬಿಟ್ಬಿಟ್ಟು ಹೋಗ್ತಾವಳೆ. ನಾನೇ ಮೊದ್ಲೇ ಎದುರ್ಕೊಂಡು ಸಾಯ್ತಾ ಇದ್ದೀನಿ. ಹಿಂಗ್ ಬಿಟ್ಬಿಟ್ಟು ಹೋಗ್ಬಿಟ್ಲಲ್ಲಪ್ಪ ನನ್ನ. ಪ್ರಮಿ, ಬೇಗ ಬಂದ್ಬಿಡು. ಇಷ್ಟು ಜನ ಇದಾರೆ, ಯಾವನ ಹತ್ರನೂ ಎಣ್ಣೆ ಇಲ್ವಲ್ಲ. ಇರೋ ಒಂದ್ ಬಾಟ್ಲು ನನ್ನ ಹೆಂಡತಿ ಹತ್ರ ಇದೆ. ಕೇಳಿದ್ರೆ ಜಗಳ ಆಡ್ತಾಳೆ. ಏನ್ ಮಾಡ್ಲಿ ಇವಾಗ? ಹೌಸ್ ಮೇಡ್ ಆಂಟಿ, ಹೌಸ್ ಮೇಡ್ ಆಂಟಿ, ಸರ್, ಇವಳ ಹತ್ರ ನನ್ ಕೆಲ್ಸ ಆಗ್ಬೇಕು. ಆದ್ರೆ ಇವಳ ಹೆಸರೇ ಮರ್ತೋಗಿದೆಯಲ್ಲ. ಏನ್ ಸರ್? ಇಲ್ಲಿ ಸುತ್ತಮುತ್ತ ಯಾವ ಅಂಗಡಿಗಳಿಲ್ವಾ? ಯಾವ ಅಂಗಡಿ ಸರ್? ಊಟ ಮಾಡೋದಕ್ಕೆ. ಯಾಕ್ ಸರ್ ಹೊರಗಡೆ ಹೋಗೆಲ್ಲ ತಿಂತೀರಾ? ನಮ್ ರೆಸಾರ್ಟ್ ಅಲ್ಲೇ ಎಲ್ಲ ಇದೆಯಲ್ಲ ಸರ್. ಇವತ್ ರಾತ್ರಿ ಕೂಡ ಚಿಕನ್, ಪ್ರಾನ್ಸ್, ಮಟನ್, ಚಿಕನ್ 65, ಫಿಶ್ ಕರಿ ಕೂಡ ಇದೆ ಸರ್. ನಿಮ್ ಮತ್ತೇನಾದ್ರೂ ಬೇಕಾ ಸರ್? ರೆಡಿ ಮಾಡ್ಕೊಡ್ತೀನಿ. ತಿರುದೇ ಬೇರೆ, ನಿನಗೆ ಅರ್ಥ ಆಗ್ತಿಲ್ಲ. ಬೇರೆ ಒಂದಾ? ಅರ್ಥ ಆಯ್ತು ಸರ್. ಗೊತ್ತಾಯ್ತಾ? ಹೌದು ಸರ್, ಗೊತ್ತಾಯ್ತು. ಇವಾಗ ನನ್ ದಾರಿಗೆ ಬಂದೆ ನೀನು. ನಿಮ್ಗದು ಬೇಕಾ? ಹೌದು, ಬೇಕು. ನಿನ್ ಹತ್ರ ಇದೆಯಾ? ಇದೆ ಸರ್. ನೀನಾಗ ಇಟ್ಕೊಂಡಿದೀಯಾ? ನನಗೂ ಇಷ್ಟ ಸರ್. ನೀನು ತಗೊಳ್ತೀಯಾ? ಒಂದೇ ಒಂದ್ಸರಿ ತಿಂದಿದ್ದೀನಿ ಸರ್, ತಲೆ ತಿರುಗ್ಬಿಡ್ತು ಸರ್. ಹೌದು ಸರ್. ನಿನಗ ಆ ರೀತಿ ಎಲ್ಲ ಆಯ್ತಾ? ಇಷ್ಟೊಳ್ಳೆ ಎಣ್ಣೆ ಆಂಟಿ ಹತ್ರ ಇದೆಯಾ? ನಾನು ಅದನ್ನ ಹೊಡಿಬೇಕಲ್ಲ. ನೀವು ಜಾಸ್ತಿ ತಗೊಂಡ್ರಿ ಅನ್ಸುತ್ತೆ. ಫಸ್ಟ್ ಟೈಮ್ ಕಮ್ಮಿ ತಗೋಬೇಕು. ಇವಾಗಿದೆಯಾ? ತಗೊಂಬರ್ತೀನಿ ಸರ್. ನಿಮ್ಗೆ ಯಾವ್ದು ಬೇಕು ಹೇಳಿ.
ಯಾವ್ದು ಬೇಕಾ? ಸಿಕ್ಕಾಪಟ್ಟೆ ಸ್ಟಾಕ್ ಇರೋ ಹಾಗಿದೆ. ಸರಿ, ಇವಾಗ ಯಾವ್ದಿದೆ ಅದ್ ಹೇಳು. ಸರ್ ಈಗ ಸದ್ಯಕ್ಕೆ ಜಿಂಕೆ ಕರಿ, ಎಮ್ಮೆ ಕರಿ. ಜಿಂಕೆ ಕರಿ, ಎಮ್ಮೆ ಕರಿನಾ? ಇಷ್ಟೊತ್ತು ನೀನ್ ಹೇಳಿದ್ದು ಅದ್ರ ಬಗ್ಗೆನಾ? ಹೌದು ಸರ್. ಯಾಕೆ ಸರ್ ಕಿರಿಚ್ತಾ ಇದ್ದೀರಾ? ಯಾರಾದ್ರೂ ನೋಡ್ಬಿಡ್ತಾರೆ ಸರ್. ಅದರಿಂದನ ನಿಮ್ ತಲೆ ತಿರುಗಿದ್ದು? ಹೌದು ಸರ್. ಅದಂತೂ ಆ ಎಮ್ಮೆ ಕರಿ ತಿನ್ನಕ್ ಸಖತ್ತಾಗಿತ್ತು ಸರ್. ಸೈಲೆಂಟ್ ಆಗಿ ಹೋಗ್ತಾ ಇರಿ, ಇಲ್ಲಾಂದ್ರೆ ನಿಮ್ ತಲೆ ಒಡೆದಾಕ್ಬಿಡ್ತೀನಿ. ಏನ್ ಸರ್ ನೀವೇ ಕರೆದ್ಬಿಟ್ಟು ನೀವೇ ಹೀಗ್ ಬೈತಿದ್ದೀರಲ್ಲ. ಓಹೋ, ನಡು ಸ್ಟೈಲ್ ನೋಡು. ಇಲ್ಲಿರೋರ್ಗೆಲ್ಲ ಸ್ವಲ್ಪ ಸ್ಕ್ರೂ ಲೂಸ್ ಅನ್ಸುತ್ತೆ. ಜಿಂಕೆ ಕರಿ ಅಂತ, ಎಮ್ಮೆ ಕರಿ ಅಂತ ಬಿಟ್ರೆ ಹಂದಿ ಕರಿನೂ ತಿಂದಾಕ್ಬಿಡ್ತಾಳ ಅನ್ಸುತ್ತೆ. ಛೇ, ಟೈಮ್ ವೇಸ್ಟ್. ಈ ತರ ರೆಸಾರ್ಟ್ ಅಲ್ಲಿ ಒಂದ್ ಪಾರ್ಟಿ ಹಾಲ್ ಇರೋದ್ರಿಂದ ಎಲ್ಲಾ ಬೆನಿಫಿಟ್ಸ್ ನಮಗೆ ಆದ್ರೆ ಸಿಗುತ್ತೆ. ಆ ರಾಣಿ ಬಿಲ್ಡಿಂಗ್ ಓಪನ್ ಆಗಿದ್ ನಾನ್ ನೋಡೇ ಇಲ್ಲ. ಯಾಕೆ ಕ್ಲೋಸ್ ಮಾಡಿರೋದು ಅಂತ ಗೊತ್ತಿಲ್ಲ. ಅದಕ್ಕೆ ಉತ್ತರ ನಾನ್ ಕೊಡ್ಲಾ? ಹಾಯ್ ಹಾಯ್. ಸೂಪರ್ ಐಡಿಯಾ ಬ್ರೋ. ಈ ರೆಸಾರ್ಟ್ ಅಲ್ಲಿ ಪಾರ್ಟಿ ಹಾಲ್ ಮಿಸ್ಸಿಂಗ್. ನೀವಿಬ್ರು ಅದನ್ನೇ ಅಲ್ವಾ ಮಾತಾಡ್ತಿರೋದು? ಹೌದು. ಹಾ, ಹೌದು. ಸೂಪರ್. ಹೌದು, ಇದಕ್ ಮುಂಚೆ ನೀವು ಯಾವ ರೆಸಾರ್ಟ್ ಅಲ್ಲಿ ವರ್ಕ್ ಮಾಡಿದ್ದು? ಇಲ್ಲ, ಇದೇ ಫಸ್ಟ್ ಟೈಮ್. ಓ, ಫಸ್ಟ್. ಯಾಕೆ ಬ್ರದರ್, ಏನಾದ್ರು ತೊಂದರೆ ಇದ್ರೆ ಹೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೋ ಪ್ರಾಬ್ಲಮ್. ಎಲ್ಲ ಚೆನ್ನಾಗೇ ಇದೆ. ಒಳ್ಳೆ ರೆಸಾರ್ಟ್, ಮಿಡಲ್ ಆಫ್ ದಿ ಫಾರೆಸ್ಟ್. ಇಂಥ ರೆಸಾರ್ಟ್ ನಾನು ನೋಡೇ ಇಲ್ಲ. Thank you. ಆದ್ರೆ ಅದು ಬ್ರೋ, ನಾನು ಬೆಳಿಗ್ಗೆಯಿಂದ ಏನು ಕುಡ್ದೇ ಇಲ್ಲ. ಇಲ್ಲ, ಟೀ ಕಾಫಿ ಎಲ್ಲ ಬೆಳಗ್ಗೆನೆ ಸರಿಯಾದ ಟೈಮಿಗೆ ಬಂದಿರುತ್ತಲ್ಲ. ಅಯ್ಯೋ, ನಾನು ಅದ್ರ ಬಗ್ಗೆ ಹೇಳಿಲ್ಲ. ನಾನು ಟೀ ಕಾಫಿ ಬಗ್ಗೆ ಹೇಳಿಲ್ಲ. ನನ್ನ ಹೆಂಡತಿ ಕೂಡ ಕುಡಿದ್ಲು. ಓ, ಹೌದಾ? ಥ್ಯಾಂಕ್ಸ್. ಬಟ್ ಅದು ಬೆಳಗ್ಗೆ ಬಿಸಿ ನೀರ್ ಬಂತ? ಅಯ್ಯೋ, ಬಿಸಿ ನೀರು ಬಂದಿದೆ. ಸ್ನಾನ Okay. ಮಾಡಿದ್ದೀನಿ, ಫ್ರೆಶ್ ಆಗಿದ್ದೀನಿ ನೋಡಿ. ಈ ನನ್ನ ಮಕ್ಕಳಿಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ? ಅದು ಹಿಂದೆ ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ? ಸ್ವಿಮ್ಮಿಂಗ್ ಹೌದು, ಪೂಲ್. ಬೆಳಗ್ಗೆನೆ ನಾನು clean ಮಾಡಿಸ್ದೆ. ಸೂಪರ್ ಆಗಿದೆ. ನೀವು ಅಲ್ಲೇ ಸ್ನಾನ ಮಾಡ್ದಾ? ನಾನು ಅಲ್ಲೇ ಮಾಡಿದ್ದು. ಪ್ರಮೀಳಾ? ನಮ್ ಪ್ರಮೀಳಾ? ನಿಮ್ ಪ್ರಮೀಳಾ? ಹಾ, ಹೇಳಿ. 65. ಹೌದು, ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಕ್ಕೆ ಸ್ಪೆಷಲ್. ಚಿಕನ್ 65. ಹಾ, ಅದು ಅವ್ರು ಮಾಡಕ್ಕೆ ಹೇಳಿದ್ದು. ಅದು ಇವ್ರ ಸ್ಪೆಷಲ್. ಹೌದು ಬ್ರೋ, ಸೈಡ್ ಡಿಶ್ ಇದೆ, ಮೇನ್ ಡಿಶೇ ಇಲ್ವೇ? ಬ್ರೋ, ಪರೋಟಾನು ಚಪಾತಿನೂ ಮಾಡಕ್ ಹೇಳಿದೀನಿ. ಬ್ರೋ, ನಿಮ್ಗೆ ಏನಾದ್ರು ಸ್ಪೆಷಲ್ ಆಗಿ ಬೇಕಾಗಿದ್ರೆ ಹೇಳಿ, ನಾನು ಮಾಡಕ್ ಹೇಳ್ತೀನಿ. ಇಲ್ಲ ಇಲ್ಲ, ಥ್ಯಾಂಕ್ ಯು. ಹೇಗಾದ್ರೂ ಮಾಡಿ ಇಲ್ಲಿಂದ ಆಚೆ ಕಳಿಸ್ಬೇಕೆ? ಬ್ರೋ, ಇವ್ರು ಇಲ್ಲೇ ಇರ್ಬೇಕಾ? ಅಲ್ಲ, ನನಗೆ ಒಳಗ್ ಕೆಲ್ಸ ಇದೆ. ನೀವು ಮಾತಾಡ್ಕೊಳ್ಳಿ. ನೀವು Bye. ಹೋಗ್ಬೋದು. ಹೋಗಿ. ಸೊ ಚಪಾತಿ ಪರೋಟ. ಬ್ರೋ, ನಿಮ್ಗೆ ಬೇರೆ ಏನಾದ್ರು ಬೇಕಾ? ಇಲ್ಲ. ಹೇಳಿ. ಇಲ್ಲ ಬ್ರೋ, ಹೆಂಗಪ್ಪ ಹೇಳಿ? ತುಂಬಾ ಹೊತ್ತಿಂದ ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಅದೇನದು? ಖಾಲಿ ಬಾಟ್ಲು. ಫಾರೆಸ್ಟೇ ಖಾಲಿ. ಇವಾಗಿರೋದು ಇದಷ್ಟೇ. ಏನ್ ಮಾಡಕ್ಕಾಗತ್ತೆ? ಬಾಯ್ ಬ್ರೋ, ನೀವೇನ್ ಹೇಳಕ್ ಬರ್ತಾ ಇದೀರಾ ಅಂತ ನಂಗೆ ಅರ್ಥ ಆಯ್ತು. ಸಾಯಂಕಾಲ ಸೈಡ್ ಡಿಶ್ ಜೊತೆಗೆ ಮೈನ್ ಡಿಶ್ ರೆಡಿ ಆಗಿರುತ್ತೆ. ಹೌದು. ಅಯ್ಯೋ ದೇವ್ರೆ, ನೀನ್ ಇದೀಯಾ? ಇದಾರೆ. ಸೂಪರ್. ಸಂಜೆ ಭೇಟಿ ಆಗೋಣ. ಓಕೆ, ಈವ್ನಿಂಗ್ ಸಿಗೋಣ. ದೇವ್ರೆ. ಏನ್ ಮೇಡಮ್, ತುಂಬಾ ಜಾಲಿ ಆಗಿದ್ದೀರಾ ಅನ್ಸುತ್ತೆ. ಸರ್ಪ್ರೈಸ್. ಏನ್ ಸರ್ಪ್ರೈಸ್? ಬೈ ದ ವೇ, ನಾನ್ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸಾ? ಯಾಕೆ? ನೀನ್ ತಾನೇ ಆಕಾಶ್ಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ 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 ಏನಮ್ಮ ಇಷ್ಟೊಂದು ಸಂತೋಷವಾಗಿದ್ಯಾ? ಕ್ರಿಸ್ಟಿಗೆ ಮದ್ವೆ. ಏನಮ್ಮ ನಿನ್ ಫ್ರೆಂಡ್ ಇಷ್ಟೊಂದು ಸಂತೋಷವಾಗಿದ್ದಾಳೆ, ಅವಳ ಮದ್ವೆನಾ? ಯಾಕಮ್ಮ ಹೀಗಾಡ್ತ್ಯಾ? ನೋಡುದ್ರ ಅಮ್ಮ, ನಮ್ ಹೊಸ ಮ್ಯಾನೇಜರು ನಮ್ ರೆಸಾರ್ಟ್ನೇ ಚೇಂಜ್ ಮಾಡ್ಬಿಟ್ರು. ಅದಕ್ಕೆ ಹೇಳಿದ್ದು ಊದಿರೋ ಮ್ಯಾನೇಜರ್ ಇರ್ಬೇಕು ಅಂತ. ಅರ್ಥ ಆಯ್ತಾ? ಬಾ. ಏನು? ಏನು ಇಲ್ಲ. ಶಿವ ಹೇಳ್ದಾಗ ನಾನ್ ನಂಬ್ಲಿಲ್ಲ. ರಾಣಿ ಬಿಲ್ಡಿಂಗ್ ನ ಫಂಕ್ಷನ್ ಹಾಲ್ ಆಗಿ ಮಾಡ್ಬಿಟ್ರು. ಸೂಪರ್ ಅಲ್ವಾ? ಅಮ್ಮಂಗ್ ಗೊತ್ತಾದ್ರೆ ಖುಷಿ ಆಗತ್ತೆ.
ಯಾಕೆಲ್ರೂ ಒಂಥರ ಕೂತ್ಕೊಂಡಿದ್ದಾರೆ? ಏನಾಯ್ತು ಚಿಕ್ಕಪ್ಪ? ಬಿಡಮ್ಮ, ಅವರೇ ಅವ್ರ ಹೆಂಡತಿಗೆ ಹುಷಾರಿಲ್ಲ ಅಂತ ಬೇಜಾರಲ್ಲಿ ಕೂತಿದ್ದಾರೆ. ನೀವು ಸ್ವಲ್ಪ ಹೇಳಿ. ನಾನು ಎಷ್ಟು ಸತಿ ಕೇಳಿ ನೋಡ್ದೆ ಗೊತ್ತಾ? ನೀನೇ ಕೇಳಿ ನೋಡು. ಈ ಫಂಕ್ಷನ್ ರೆಡಿ ಮಾಡಿದ್ದೆ ಅವ್ರಿಗೋಸ್ಕರ. ಅಲ್ಲ, ಅಯ್ಯೋ, ನಾನ್ ಎಷ್ಟ್ ಸತಿ ಅಂತ ಇರಿ, ಕೇಳ್ದೆ? ನಾನ್ ನೀನೇ ಒಂದ್ಸತಿ ಮಾತಾಡ್ತೀನಿ. ಮಾತಾಡು. ಮೇಜರ್ ಅಂಕಲ್, ನಿಮ್ ವೈಫ್ಗೆ ಏನು ಆಗಲ್ಲ. ಈಗ ನೀವು ಬರಲ್ಲ ಅಂತ ಹೇಳಿದ್ರೆ ಇದೆಲ್ಲ ವೇಸ್ಟ್ ಆಗತ್ತೆ. ಇವತ್ತೊಂದಿನ ಅಷ್ಟೇ. ಬನ್ನಿ ಅಂಕಲ್ ಪ್ಲೀಸ್. ತುಂಬಾ ವರ್ಷ ಆದ್ಮೇಲೆ ಈ ಬಿಲ್ಡಿಂಗ್ ನಿಮ್ಗೋಸ್ಕರ ಓಪನ್ ಆಗಿರೋದು. ಸರ್, ನಿಮ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಬನ್ನಿ ಸರ್. ಹೌದು ಎದ್ದೇಳಿ ಅಂಕಲ್. ಸರ್. ಹೌದು ಸರ್. ಬನ್ನಿ ಸರ್. ಬನ್ನಿ ಸರ್. ಬನ್ನಿ, enjoy ಮಾಡೋಣ. ಬನ್ನಿ ಸರ್. ಅಂಕಲ್ ಬಂದ್ಬಿಟ್ರು. ಎಲ್ಲರೂ ಬನ್ನಿ. ಹಾಯ್. ಹೇ, ನೈಸ್ ಸಾಂಗ್ ಅಲ್ವಾ? ಯಾಕಮ್ಮ, ಏನಾಯ್ತಮ್ಮ? ಏನಾದ್ರೂ ಹೇಳು. ಏನು ಇಲ್ಲ, ಹೋಗು. ಏನು ಅಂತ ಹೇಳಮ್ಮ. ಏನು ಇಲ್ಲ ಅನ್ನಲ್ಲ. ರೋಹಿತ್, ರೋಹಿತ್, ರೋಹಿತ್. ಆಕಾಶ್, ನನ್ಗೆ ಅಂತ ಯಾರು ಇಲ್ವೇನೋ ಅನ್ನೋ ಫೀಲಿಂಗ್ಸ್ ಇತ್ತು. ಬಟ್ ನಿನ್ನ ನೋಡೋದಾದ್ಮೇಲೆ ನನಗೋಸ್ಕರ ಒಬ್ರಿದ್ದಾರೆ ಅಂತ ಗೊತ್ತಾಯ್ತು. ಏ, ನನ್ನ ಜೊತೆನೇ ಇರ್ತೀಯ ಅಲ್ವಾ ಆಕಾಶ್? ಯಾವಾಗ್ಲೂ ನನಗೋಸ್ಕರ ಮಾತ್ರ. ನಿನ್ನ ಹತ್ರ ಒಂದು ನಿಜ ಹೇಳಬೇಕು. ಏನ್ ನಿಜ? ಏನಾಯ್ತು? ಅವ್ರು ಬರೀ ಗೆಸ್ಟ್ ಅಷ್ಟೇ. ಮ್ಯಾನೇಜರ್ ಸರ್, ನಿಮ್ಗೆ ಎಷ್ಟು ನಿಮ್ ಕೆಲ್ಸ ಏನೋ ಮಾಡ್ಕೊಂಡು ಹೋಗಿ. ರೋಹಿತ್, ರೋಹಿತ್. ಏನಾಯ್ತು ರೋಹಿತ್? ಏನಾಯ್ತು ನಿನಗೆ? ಕ್ರಿಸ್ಟಿ ಮತ್ತೆ ನಾನು ನೀನ್ ಸಂತೋಷವಾಗಿರ್ಬೇಕು ಅಂತ ನೀನು ಇಲ್ಲಿ ಕರ್ಕೊಂಬಂದಿದ್ದೆಲ್ಲ ಸುಳ್ಳು. ನಮ್ಮ ಬಿಸ್ನೆಸ್ಗೊಂದು 10 ಲಕ್ಷ ರೂಪಾಯಿ ಬೇಕಾಗಿತ್ತು. ಸೊ ಅಂದ್ರೆ ದುಡ್ಗೋಸ್ಕರ ನನ್ನ ಜೊತೆ ಬೆಳಗಿದ್ದು? ಸ್ಟಾರ್ಟಿಂಗಲ್ಲಿ ದುಡ್ಡುಗೋಸ್ಕರನೇ ಜೊತೆ ಇದ್ದೆ. ಆದರೆ ಹೋಗ್ತಾ ಹೋಗ್ತಾ ಐ ರಿಯಲಿ ಸ್ಟಾರ್ಟೆಡ್ ಲೈಕಿಂಗ್ ಯು. ಇಲ್ಲ. ಆ್ಯಂಡ್ ಐ ರಿಯಲಿ ಲವ್ ಯು. ಐ ಕಾಂಟ್ ಟ್ರಸ್ಟ್ ಯು. ಐ ಲವ್ ಯು. ನೋ, ನಿಜವಾಗ್ಲೂ ಹೇಳ್ತಿದ್ದೀನಿ. ನನ್ನ ನನ್ನ ನಂಬು. ನಂಬೇಕಾ ಬೇಡವಾ ಅಂತನೂ ನನಗೆ ಗೊತ್ತಾಗ್ತಿಲ್ಲ. ನಾನು ನಿನ್ನ ಹತ್ರ ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಐ ರಿಯಲಿ ಲವ್ ಯು. ನಾನು ನಿನ್ನ ಹತ್ರ ಇನ್ಮೇಲೆ ಏನು ಮುಚ್ಚಿಡಲ್ಲ. ನೋ, ಟ್ರಸ್ಟ್ ಮೀ. ನಿಜವಾಗ್ಲೂ. ಪೂಜಿತಾ, ಚೆಲ್ವಿ, ಚೆಲ್ವಿ, ಇಲ್ಲಿ ಕೇಳಮ್ಮ. ಚೆಲ್ವಿ, ಚೆಲ್ವಿ. ಇಲ್ಲಿ ಹೇಗ್ ಬಂದೆ? ರೋಹಿತ್, ನಾನು ಹೇಳೋದ್ ಕೇಳಿಸ್ತಿದ್ಯಾ? ನನ್ನ ನೋಡು ರೋಹಿತ್. ಹೋಗೆ. ಬಾ, ರೂಮ್ಗೆ ಹೋಗೋಣ. ಎದ್ದೇಳು ರೋಹಿತ್. ಗೆಟ್ ಅಪ್. ಬಾ. ಯಾಕೆ ರೋಹಿತ್ ಹೀಗೆಲ್ಲ ಮಾಡ್ತಿದ್ಯಾ? ಹಾ, ಬಿಡೆ, ನಾನು ನಿನ್ ಜೊತೆ ಬರಲ್ಲ. ನೀನು ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ನಾನು ಎಷ್ಟು ಭಯ ಪಟ್ಕೊಂಡೆ ಗೊತ್ತಾ? ರೋಹಿತ್, ಅಯ್ಯೋ ದೇವ್ರೇ. ರೋಹಿತ್, ಎದ್ದೇಳು ರೋಹಿತ್, ಪ್ಲೀಸ್. ಕ್ರಿಸ್ಟಿ, ಕ್ರಿಸ್ಟಿ, ಯು ಹರ್ಟಿಂಗ್ ಮೀ. ಕ್ರಿಸ್ಟಿ, ವಾಟ್ಸ್ ರಾಂಗ್ ವಿತ್ ಯು? ನಿನ್ಗೇನ್ ಹುಚ್ಚಿಡ್ದಿದ್ಯಾ? ಹೌದು ಕಣೆ, ನಾನು ಹುಚ್ಚಿನೇ. ಆಕಾಶ್ ಮೇಲೆ ನಾನ್ ಹುಚ್ಚಿಯಾಗಿದ್ದೆ, ಆದ್ರೆ ನೀನೇನ್ ಮಾಡ್ದೆ? ನಿನ್ ಮೇಲೆ ಹುಚ್ಚಿಡಿಸ್ತೆ ತಾನೆ. ನನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಆಕಾಶ್ನ ಇಟ್ಕೊಂಡು ನನ್ನನ್ನು ಯುಟಿಲೈಸ್ ಮಾಡ್ಕೊಳ್ತಿದ್ಯಾ? ಹೌದು ಕಣೆ, ಅದಕ್ಕಂತ ನಾನು ಆಕಾಶ್ನ ಯಾರಿಗೂ ಬಿಟ್ಕೊಡಲ್ಲ ಕಣೆ.
ಕ್ರಿಸ್ಟಿ ಆಕಾಶ್ 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 ನೀನ್ ಇಲ್ಲೇ ಇದ್ಯಾ? ಆಕಾಶ್ ಕ್ರಿಸ್ಟಿಗೆ ಏನೋ ಆಗಿದೆ. ಅವಳನ್ನ ಕೊಲ್ಲಕ್ ನೋಡ್ತಿದ್ದಾಳೆ. ನಾನು ಹೇಳೋದ್ ಕೇಳು ಆಕಾಶ್. ಆಕಾಶ್ ಆಕಾಶ್ ನಿಂತ್ಕೋ. ಆಕಾಶ್ ಆಕಾಶ್ ನೀನ್ ಎಲ್ಲಿ ಹೋಗ್ತಿದ್ಯಾ? ಆಕಾಶ್ ನೀನ್ ಎಲ್ಲಿ ಹೋಗ್ತಿದ್ಯಾ? ನನಗ್ ಭಯ ಆಗ್ತಿದೆ ಆಕಾಶ್. ನಾನು ಆಗ್ಲೇ ಹೇಳ್ದೆ ಅಷ್ಟು ಕುಡಿಬೇಡ ಅಂತ. ಎದ್ದೇಳು ರೋಹಿತ್, ಪ್ಲೀಸ್ ಎದ್ದೇಳು. ಗೆಟ್ ಅಪ್. ಆಕಾಶ್ ಸ್ವಲ್ಪ ನಿಲ್ಲು ಆಕಾಶ್. ನನಗ್ ತುಂಬಾ ಭಯ ಆಗ್ತಿದೆ. ಆಕಾಶ್ ಹೇ ಆಕಾಶ್ ಎಲ್ಲಿ ಹೋದೆ ಆಕಾಶ್? ಭಯ ಆಗ್ತಿದೆ. ಏಯ್ ಹೊರಟೋಗೋಣ ಆಕಾಶ್, ಪ್ಲೀಸ್ ಆಕಾಶ್. ಆಕಾಶ್ ಆಕಾಶ್ ಏನ್ ಮಾಡ್ತಿದ್ಯಾ ಆಕಾಶ್? ಎಲ್ಲಿ ಹೋದೆ ಆಕಾಶ್? ಬಾ ಹೋಗೋಣ ಆಕಾಶ್. ಆಕಾಶ್ ಆಕಾಶ್ ನೀನ್ ಎಲ್ಲಿದ್ಯಾ? ಆಕಾಶ್ ಎಲ್ಲಿದ್ಯಾ ಆಕಾಶ್? ಕಾಪಾಡಿ, ಯಾರಾದ್ರೂ ಕಾಪಾಡಿ. ಸರ್, ಆ ಮ್ಯಾನೇಜರ್ನ ವಿಚಾರಿಸ್ದೆ.
ಏನೂ ಗೊತ್ತಾಗ್ಲಿಲ್ಲ, ಅವನೊಬ್ಬ ಪಾಪದವನ್ ಸರ್. ಸರ್, ಆ ಕುಡ್ಕೊಂಡು ಹೆಂಡತಿನ ವಿಚಾರಿಸಿದ್ರೆ ಹೇಗೆ ಸರ್? ಯಾವುದಾದ್ರೂ ಕ್ಲೂ ಸಿಗ್ಬೋದಲ್ಲ ಸರ್? ಆ್ಯಕ್ಟಿಂಗು ಪ್ಯಾನ್ ಇಂಡಿಯಾ ರೇಂಜಿಗೆ ಹೋಗ್ತಿದ್ಯಮ್ಮ. ನಾನು ನಿನ್ನ ರೇಂಜ್ಗೆ ಅಳೋದಕ್ಕೆ ಶುರು ಮಾಡ್ತೀನಿ, ಬೇರೆ ದಾರಿ ಇಲ್ಲ. ನೇಟಿವ್ ಬ್ಯಾಂಗ್ಳೂರ್ ಸಿಟಿ, ಕುಡ್ಕೊಂಬರೋ ಗಂಡ, 10 ಜನ ಹೆಂಡತಿ, ಕರೆಕ್ಟ್ ತಾನೆ? ಸಾರಿ ಮಾತಂಗಿ, ನೀವಿಬ್ರು ಈ ರೆಸಾರ್ಟಿಗೆ ಬಂದ್ಮೇಲೆ ಆ ಹುಡುಗಿ ಕಾಣಿಸ್ತಾ ಇಲ್ಲ. ಯಾರನ್ನು ಕೇಳಿದ್ರು ನಿನ್ನ ಗಂಡನ ಮೇಲೆನೆ ಬೆರಳು ಮಾಡ್ತಿದ್ದಾರೆ. ಹಂಗೆ ಮಾಡಿಬಿಟ್ಟು ಹೋಗಿದ್ದಾನೆ ನಿನ್ನ ಗಂಡ. ನೀನೇ ಸತ್ಯನ ಹೇಳ್ತೀಯ, ಇಲ್ಲ ನಿನ್ನ ಗಂಡನ 4 ಏಟು ಹೊಡೆದು ಸತ್ಯನ ಬಾಯಿ ಬಿಡಿಸ್ಲಾ? ಹೇಳ್ತೀನಿ ಸರ್, ಎಲ್ಲನೂ ಹೇಳ್ತೀನಿ. ಇವ್ರು ಹೇಳೋ ಹಾಗೆ ರೋಹಿತ್ ಇಲ್ಲ, ಅವ್ರು ತುಂಬ ಒಳ್ಳೆಯವರು ಸರ್. ನಮ್ಮ ಎರಡೂ ಫ್ಯಾಮಿಲಿ ಫ್ರೆಂಡ್ಸ್ ಸರ್. ನನಗೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ದೇನೆ ನನಗೂ ರೋಹಿತ್ಗೂ ಮದುವೆ ಫಿಕ್ಸ್ ಮಾಡಿದ್ರು. ಆ ಟೈಮಲ್ಲಿ ನಾನೊಂದು ಹುಡುಗನ ಲವ್ ಮಾಡ್ತಿದ್ದೆ. ನನಗೂ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಕಣ್ಮುಚ್ಚಿ ತೆಗಿಯೋದ್ರೊಳಗೆ ನನಗೂ ರೋಹಿತ್ಗೂ ಮದುವೆ ಮಾಡಿಬಿಟ್ರು. ಫ್ಯಾಮಿಲಿ ಪ್ರೆಷರ್ ಇದ್ದಿದ್ದಕ್ಕೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ಆದರೆ ಮದುವೆ ಆದಮೇಲೆ ರೋಹಿತ್ ತುಂಬ ಒಳ್ಳೆಯವರು ಅಂತ ಅರ್ಥ ಮಾಡಿಕೊಂಡೆ. ಒಂದಿನ ಗೊತ್ತಿಲ್ಲದೆ ಆ ಹುಡುಗ ಕಳಿಸಿದ ಮೆಸೇಜ್ನ ರೋಹಿತ್ ಓದ್ಬಿಟ್ರು. ನಾನು ಆ ಹುಡುಗನ ನಂಬರ್ನ ಬ್ಲಾಕ್ ಮಾಡಿಬಿಟ್ಟೆ. ನಾನು ಅವ್ರಿಗೆ ಎಷ್ಟೋ ಹೇಳಿ ಅರ್ಥ ಮಾಡ್ಸಕ್ಕೆ ನೋಡಿದೆ, ಆದರೆ ಅದನ್ನೆಲ್ಲ ಕೇಳೋದಕ್ಕೆ ಅವ್ರು ರೆಡಿನೇ ಇರಲಿಲ್ಲ. ರೋಹಿತ್ ತುಂಬ ಡಿಸ್ಟರ್ಬ್ಡ್ ಆಗಿದ್ರು ಅಂತ ಮಾತ್ರ ನಂಗೆ ಚೆನ್ನಾಗಿ ಅರ್ಥ ಆಯಿತು. ಅದನ್ನು ಸರಿ ಮಾಡೋದಕ್ಕೆ ಅಂತಲೇ ರೋಹಿತ್ನ ತುಂಬ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ಅವ್ರನ್ನ ಈ ರೆಸಾರ್ಟ್ ಕರ್ಕೊಂಡು ಬಂದೆ. ಇಲ್ಲಿ ಬಂದಮೇಲೆ 2 ದಿನ ಅವ್ರು ಚೆನ್ನಾಗೇ ಇದ್ರು, ಎಲ್ಲ ಸರಿ ಹೋಯ್ತು ಅಂದ್ಕೊಂಡೆ. ಆದರೆ ಅದೆಲ್ಲನೂ ಆಕಾಶ್ನ ನೋಡೋವರೆಗೂ ಅಷ್ಟೇ ಸರ್. ಬೆಳಿಗ್ಗೆ ತಾನೇ ಸ್ನಾನ ಮಾಡಿದೆ, ಮತ್ತೆ ಸ್ನಾನ ಮಾಡಬೇಕಾಗುತ್ತೆ. ಹೇ, ಐ ಆಮ್ ಆಕಾಶ್. ಅಂಡ್ ಯು? ಯಾಕೆ ನನ್ನ ಹೆಸರು ಕೇಳ್ತಿದ್ದೀರಾ? ತುಂಬಾ ಸುಂದರವಾಗಿದ್ದೀರಾ, ಸೊ ಹೆಸರು ಕೇಳೋಣ ಅಂತ. ನೋಡೋದಕ್ಕೆ ಚೆನ್ನಾಗಿದ್ರೆ ಹೆಸರು ಕೇಳ್ತೀರಾ? ಬ್ಯೂಟಿನ ಹೊಗಳೋದು ತಪ್ಪ? ಒಬ್ರು ಪರ್ಮಿಷನ್ ಇಲ್ದೇನೆ ಅವ್ರನ್ನ ನೋಡೋದು ಕೂಡ ತಪ್ಪೆ. ಹೊಗಳೋದಕ್ಕೂ ಪರ್ಮಿಷನ್ ತಗೋಬೇಕಾ ಹೇಗೆ? ತುಂಬಾ ಸ್ಮಾರ್ಟ್ ಆಗಿ ಉತ್ತರ ಕೊಡ್ತೀರಾ. ಯಾ, ಐ ಆಮ್ ದಿಯಾ ರೋಹಿತ್. ದಿಯಾ ರೋಹಿತ್, ನೈಸ್ ನೇಮ್. ಹೆಸರು ಕೂಡ ನಿಮ್ಮ ಥರನೇ ಸುಂದರವಾಗಿದೆ. ರೋಹಿತ್ ಅನ್ನೋದು ನಿಮ್ಮ ಅಪ್ಪನ ಅಥವಾ? ನೋ, ಹಿ ಇಸ್ ಮೈ ಹಸ್ಬೆಂಡ್. ಕೈಚಿಲ ಬಾಟಲ್ ಎನಿ ಟೈಮ್ ಲಿಕ್ಕರ್ ನೋ ಮಿಕ್ಸಿಂಗ್ ವಾಟರ್ ಕಲಪಟವಿಲ್ಲದೆ ಪ್ಯೂರನ ಡ್ರಿಂಕರ್ ವಾಚ ಮೇಲೆ ಬಾರೆ ಒಡ್ಕ ಶಾಟ್ಸ್ ಶೂಟರೆ ಸರಕದ ಅಣ್ಣನಗೂ ಸೋರೆ ಕಾಲಿಗೆ ಲೆಡುತ್ತದೆ ಕೈಯಿಲ ಬೇರೆ ಇರುವತ್ತಿ ನಾನು ಮನೆ ರಾಂಗುಡಿ ಬಾರಿ ಅವರ ಎನ್ನಾಲೋ ಬೋದಾಗೆ ಅವರ ಕೊಂಡಾಡೋ ಮ್ಯಾರಿಡಾ? ಅದೇ ದಿಯಾ ರೋಹಿತ್. ಅಮ್ಮ ಬೇರ ಮರಿಯನ ಅಲ್ಲೇ ಚಿಕ್ಕ ವಯಸ್ಸಲ್ಲೇ ಮ್ಯಾರೇಜ್ ಅಲ್ವಾ, ಸೊ ಅದಕ್ಕೆ ಫೀಲಿಂಗ್ಸ್. ಹಾಯ್, ಐ ಆಮ್ ರೋಹಿತ್. ಈ ಕೈಲಿ ಆಕಾಶ್. ಡ್ರಿಂಕ್ಸ್ ತಗೋತೀರಾ? ನಾ ಇಟ್ಸ್ ಓಕೆ. ಕಮ್ ಆನ್ ಬ್ರೋ, ತಗೊಳ್ಳಿ. ಇಲ್ಲ ಬ್ರೋ, ತಗೊಳ್ಳಿ, ಪರವಾಗಿಲ್ಲ. ಇಟ್ಸ್ ಬ್ರೋ. ಓ, ಲೇಡೀಸ್ ಇದಾರೆ ಅಂತಾರಾ? ಹೌದು. ಒಂದ್ ನಿಮಿಷ, ಹೇಳಿಲ್ವಾ ದಿಯಾ ರೋಹಿತ್? ಮೈ ಸ್ವೀಟ್ ವೈಫ್. ಇವನೇನಾದು? ಹೇಳಿಲ್ವಾ ದಿಯಾ ರೋಹಿತ್? ಹೇಳ್ದೆ. ಹೇಳಿದಾಳ? ನಾನೇ ರೋಹಿತ್.
ಒನ್ ಡ್ರಿಂಕ್ ಬ್ರೋ. ಕಮ್ ಬೇಡ ಬ್ರೋ, ಎಷ್ಟು ಬೆಳಗ್ಗೆನಾ? ಈ ಕ್ಲೈಮೇಟಿಗೆ ಚೆನ್ನಾಗಿರುತ್ತೆ ಬ್ರೋ. ಕಮ್ ಆನ್ ಬ್ರೋ. ಪರವಾಗಿಲ್ಲ bro, ಪರವಾಗಿಲ್ಲ. ಬ್ರೋ. ಇಲ್ಲ, ಇಲ್ಲ, ನೀವು ತಗೊಳ್ಳಿ, ಪರವಾಗಿಲ್ಲ. ಇಲ್ಲ ನೀವು ಕುಡೀರಿ. ನನಗೆ ಬೇಜಾರಾಗುತ್ತೆ. ಇಲ್ಲ, ಪ್ಲೀಸ್ please, ತಗೊಳ್ಳಿ ಬ್ರೋ. ಬೇಡ, ನಾಚ್ಕೋಬಿಡಿ, ಬೇಡ, force ತಗೊಳ್ಳಿ ಮಾಡ್ಬೇಡಿ, ಬ್ರೋ. ಪರವಾಗಿಲ್ಲ. ನಾಚ್ಕೋಬಿಡಿ ಬ್ರೋ. ಪರವಾಗಿಲ್ಲ, it's ಏನೇ okay. ಇವರು ಬ್ರೋ? ಬನ್ನಿ ಬ್ರೋ, ಅಲ್ಲಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲ ಬ್ರೋ, ಪರವಾಗಿಲ್ಲ. ಸೈಡ್ ಡಿಶ್ ಇಲ್ಲ ಅಂತನಾ ಬ್ರೋ, ನೀವೇ ಕುಡೀರಿ. ನಿಮ್ ರೂಮಿಗೆ ತಂದು ಕೊಡ್ಲಾ ಬ್ರದರ್? Bro, ಹಲೋ, ನೀವ್ carry on ಬರೀ ಮಾಡಿ. ಒಂದು ಡ್ರಿಂಕ್ ಅಂತ ಹೇಳ್ತಾ ಇದ್ದೀನಪ್ಪ. ಪ್ಲೀಸ್ ಪರವಾಗಿಲ್ಲ, ಪರವಾಗಿಲ್ಲ. ಹೇಳ್ಬಿಟ್ಟು ಹೋಗಿ ಬ್ರದರ್. ಪ್ಲೀಸ್ ಹೇಳ್ಬಿಟ್ಟು ಹೋಗಿ ಬ್ರೋ. ರೂಮ್ ವರ್ಗೂ ಬರಂಗಿದ್ದಾನೆ. ಓಕೆ, ಲಾಸ್ ಫಾರ್ ಯು. ಚಿಯರ್ಸ್. ರೋಹಿತ್ ಸಾಕು, ಕಮ್. ಓಕೆ, ಬೆಳಗ್ಗೆ ಕುಡಿಯಲ್ಲ ಅನ್ಸುತ್ತೆ. ನೋಡ್ದಾ ಹೇಗ್ ಕಾಟ ಕೊಟ್ಟೆ ಅಂತ? ನಾನು ಹೇಳ್ತೀನಿ, ನೋಡಕ್ ಬಂದಿದ್ದ. ಹಾಗಾ? ನಿನ್ನ ನೋಡಿದ್ರೆ ಸ್ವಲ್ಪ ನಾನು ಹೊತ್ತು ಸುಮ್ಮನೆ ಡ್ರೆಸ್ ಹಾಕೊಂಡು ಇರ್ತೀನಾ? swim ಮಾಡು. ಅಯ್ಯೋ, ನನ್ನ ಕ್ಲಾಸ್ ಎಲ್ಲೋಯ್ತು? ಹೇಯ್, Hey!
ಅಯ್ಯೋ ಬಾಟಲ್ ಕಾಣಿಸ್ತಿಲ್ವೇ? ಕೊನೆ ಬಾಟಲ್ ಬೇರೆ ಕಾಣಿಸ್ತಾ ಇಲ್ವೇ? ಬೆಳಗ್ಗೆನೆ ಬಾಟ್ಲು ಹುಡುಕ್ತಿದ್ದೀರಾ? ಏನ್ ಬೇಬಿ ಹೀಗೆ ಹೇಳ್ತೀಯಾ? ಇಷ್ಟ ಬೆಳಿಗ್ಗೆ ಯಾರಾದ್ರೂ ಕುಡಿತಾರಾ? ಏನೋ ಇಂಪಾರ್ಟೆಂಟ್ ಆಗಿರೋ ವಸ್ತು ಇತ್ತು, ಅದನ್ನೇ ಹುಡುಕ್ತಾ ಇದ್ದೆ. ಏನ್ ಕುಡಿಯೋಳು? ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹೌದು, ನಿನ್ನೆ ಕುಡಿದ್ ಮೆಕ್ಕಿರೋದಂತಾನೆ ನೀವು ಹುಡುಕ್ತಿರೋದು. ನಾನ್ ಬಚ್ಚಿಟ್ಟಿದ್ದೀನಿ. ಯಾಕೆ ಹಾಗೆ ಹೇಳ್ತಾ ಇದೀಯಾ? ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಆಚೆಗೆ ಬಂದಿದ್ದೀವಿ. ನನಗೆ ನಿನ್ ಜೊತೆ ಎಂಜಾಯ್ ಮಾಡ್ಬೇಕು ಅಂತ ಆಸೆ. ಎಂಜಾಯ್ ಮಾಡ್ತೀನಿ ಅಂತೀರಾ, ಆದ್ರೆ ಯಾವಾಗ ನೋಡಿದ್ರು ನಶೆಲಿರ್ತೀರಾ. ಹೆಂಡತಿ ಅಂತ ನೆನ್ಪೇ ಇಲ್ಲ. ನೆನಪಿಲ್ವಾ? ಏನೇ ಮುದ್ದು ಹೆಂಡತಿ, ಮ್ಯಾಪ್ ಅಲ್ಲಿ ಹುಡುಕಿದ್ರು ಸಿಗದೆ ಇರುವಂತ ಒಂದು ಜಾಗಕ್ಕೆ ರೆಸಾರ್ಟ್ಗೆ ನಿನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಅದರ ಅರ್ಥ ಏನಿರುತ್ತೆ ಅಂತ ನಿನಗೆ ಅರ್ಥ ಆಗಲ್ವಾ? ನಾನ್ ನಿನಗೇನು ಸ್ಪೆಷಲ್ ಕೊಡ್ಬೇಕು? ಏನೂ ಬೇಡ. ನಿಜವಾಗ್ಲೂ ಬೇಡವಾ? ನಿಜವಾಗ್ಲೂ ಬೇಡ. ಕಣ್ ಮುಚ್ಕೋ. ಕಣ್ಣೆಲ್ಲ ಮುಚ್ಚಲ್ಲ. ಕಣ್ ಮುಚ್ಕೋ ಅಂದೆ. ಮಿಲಿಟರಿ ಅಂಕಲ್ ಹತ್ರ ಎಣ್ಣೆ ಇರ್ಬೋದಲ್ವಾ? ಇವಾಗ್ಲೇ ಹೋಗಿ ಕೇಳ್ಬರ್ಬೇಕು. ಎಸ್ಕೇಪ್ ಆಗೋದಕ್ಕೆ ಇದೇ ಒಳ್ಳೆ ಟೈಮು. ರೋಹಿತ್, ರೋಹಿತ್, ಏ ರೋಹಿತ್, ಛೆ. ಕೈ ಬಿಡಿ ಸರ್. ಸರ್ ಒಂದ್ ನಿಮಿಷ ಕೈ ಬಿಡಿ, ಹೇಳ್ತೀನಿ. ಏನ್ ಪವರ್ ಸರ್ ನಿಮ್ದು. ಯಪ್ಪ, ಮಿಲಿಟರಿ ಅವ್ನು ಏನ್ ಅನ್ಕೊಂಡ್ಬಿಟ್ರೆ ಸರಿಯಾಗಿ ಬಿಲ್ಡಪ್ ತಗೋತೀರಾ. ಈ ಫೋಟೋ ಕೈಲಿ ಹಿಡ್ಕೊಂಡು ನೋಡ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಈ ಅಪ್ಪ. ಆದ್ರೂ ಅದ್ ನನಗ್ಯಾಕೆ? ಇದು ಇವನೇನಾ? ಸರ್ ಫೋಟೋಲಿ ನೀವು ಆಂಟಿ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಅಯ್ಯೋ, ನಿಮ್ ಫೋಟೋ ವಾಪಸ್ ಕೊಡೋದನ್ನೇ ಬರ್ತ್ಬಿಟ್ಟಿದ್ದೆ. ಏನಾದ್ರೂ ಮಾತಾಡಿ ಅವ್ರ ಹತ್ರ ಕೆಲಸ 25 ವರ್ಷದ ಹಿಂದೆ ತೆಗ್ದಿರೋಂತ ಫೋಟೋ ಇದು. ಅದಾದ್ಮೇಲೆ ಈ ತರ ಫೋಟೋ ತಗೊಳಕ್ಕೆ ಆಗಿಲ್ಲ ನಮಗೆ. ಸರ್, ಮೇಜರ್ ಸರ್, ನಿಮ್ ಹತ್ರ ಮಿಲಿಟರಿ ಸ್ಟಾಕ್ ಇದೆ ಅನ್ಸುತ್ತೆ ಅಲ್ವಾ? ನಾನ್ ಅನ್ಕೊಂಡೆ ನೀನ್ ಸುತ್ತಿ ಸುತ್ತಿ ನನ್ ಹಿಂದೆ ಯಾಕೆ ಬರ್ತಿದ್ಯಾ ಅಂತ. ಅದೆಲ್ಲ ಬಿಟ್ಟು ಯಾವ್ದೋ ಕಾಲ ಆಯ್ತು ಬಿಡಪ್ಪ. ಹಾಗಿದ್ರೆ ಆ ಮಿಲಿಟರಿ ಕೋಟರ್ ಏನ್ ಮಾಡಿದ್ರಿ? ಯಾರಿಗಾದ್ರೂ ಕೊಡ್ತಾ ಇರ್ತೀನಿ. ಯಾರ್ಯಾರಿಗೂ ಕೊಟ್ಬಿಟ್ರಾ? ಸರ್, ಮೇಜರ್ ಸರ್, ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ನನಗೆ ಕೊಡಿ ಸರ್. ಸರ್ ಸರ್, ಏನಾದ್ರೂ ಹೇಳೋಗಿ ಸರ್. ಸರ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಸರ್ ಸುಮ್ನೆ ನನ್ನ ಹೆಂಡತಿ ಬರ್ತಿದ್ದಾಳೆ. ಫೋಟೋಲಿ ದಾಂಟಿ ಅಂಕಲ್ ಮುಡಿಯುವಾಗ ಚೇಂಜ್ ಆಗತ್ತಾ? ಏನಾದ್ರೂ ಮಾಡ್ಬೇಕಲ್ಲ. ಹೇಗಾದ್ರೂ ಮಾಡಿ ಅಂಕಲ್ ಹತ್ರ ಎಣ್ಣೆ ಎತ್ಕೋಬೇಕಲ್ಲ. ಏಯ್, ನಾನು ಎಣ್ಣೆ ಹೊಡಿಯೋದು ಅವಳಿಗೆ ಗೊತ್ತಿಲ್ಲ. ಹೇಳ್ಬಿಟ್ಟಿಯಲ್ಲಾದ್ರೂ. ಅದು ಸರಿ, ನೀವು ಆಂಟಿನ ಫಸ್ಟ್ ಟೈಮ್ ಯಾವಾಗ ಮೀಟ್ ಮಾಡಿದ್ದು? ಹೆಣ್ಣು ನೋಡಕ್ ಹೋದಾಗ. ಅರೇಂಜ್ ಮ್ಯಾರೇಜಾ? ಹೌದು. ಅದಕ್ಕೆ ಸುಂದರವಾಗಿರೋ ಹೆಂಡತಿ ಸಿಕ್ಕಿರೋದು. ಏನಂದೆ? ಏನು ಇಲ್ಲ ಸರ್. ನೀವು ಸ್ಟ್ರಿಕ್ಟ್ ಆಗಿರೋ ಮಿಲಿಟರಿ ಆಫೀಸರು, ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಜಗಳ ಆಗುತ್ತಾ? ಬರಲ್ಲ. ಇದು ಚೆನ್ನಾಗಿದೆ. ನಾನು ನನ್ನ ಹೆಂಡತಿ ಮದುವೆ ಆದಾಗಿಂದ ಪ್ರತಿದಿನ ಜಗಳ ಆಡದೇ ಆಗೋಯ್ತು. ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಜೀವನದಲ್ಲಿ ಯಾವ ತೊಂದರೆ ಕೂಡ ಬರೋದಿಲ್ಲ. ಒಂದ್ ಬಾಟ್ಲ್ಗೋಸ್ಕರ ಇದನ್ನೆಲ್ಲ ಕೇಳ್ಬೇಕಾಗತ್ತಾ? ಏನಂದೆ? ಏನಿಲ್ಲ ಅಂಕಲ್, ಟೀ ತಗೊಳ್ಳಿ. ಏನಾಯ್ತು ಆಂಟಿ? ಏನಿಲ್ಲಪ್ಪ, ಕಾಲು ಸ್ವಲ್ಪ ಉಳ್ಕಿದೆ. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ನೋ ಪರವಾಗಿಲ್ಲಪ್ಪ. ಅದ್ರಲ್ಲಿ ಏನಿದೆ ಆಂಟಿ? ನನ್ನ ತಾಯಿಗಾಗಿದ್ರೆ ಮಾಡ್ತಾ ಇರ್ಲಿಲ್ವಾ? ಎಲ್ಲಿ ಬನ್ನಿ. ಈ ಸರಿ ಎಣ್ಣೆ ನಿನಗೇನೆ ಕೊಡ್ತೀರಾ? ಕೊಡ್ಲೇಬೇಕಾಗತ್ತಾ? ನಾನು ಅನ್ಕೊಂಡ ಹಾಗೆ ಈ ರೆಸಾರ್ಟ್ ಬಂದ್ಮೇಲೆ ರೋಹಿತ್ ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಆಕಾಶ್ ನನ್ ಜೊತೆ ಮತ್ತೆ ಮತ್ತೆ ಮಾತಾಡಕ್ ಟ್ರೈ ಮಾಡ್ತಿದ್ದು ರೋಹಿತ್ಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಯ್ತು. ಆಗ್ಲೂ ಬಿಡದೆ ಆಕಾಶ್ ನನ್ ಜೊತೆ ಮಾತಾಡಕ್ಕೆ ಟ್ರೈ ಮಾಡ್ತಾನೆ ಇದ್ದ. ಹೀಗೆಲ್ಲ ಆಗಿದ್ದು ರೋಹಿತ್ಗೆ ನನ್ನ ಪಾಸ್ಟ್ ಲೈಫ್ನ ರಿಮೆಂಬರ್ ಮಾಡಿಸ್ತು. ನಂದು ಯಾವುದೇ ರೀತಿ ತಪ್ಪಿಲ್ಲ ಅಂತ ನಾನು ರೋಹಿತ್ಗೆ ಹೇಳಕ್ಕೆ ಟ್ರೈ ಮಾಡಿದೆ. ಆದ್ರೆ ಇದ್ರ ಬಗ್ಗೆ ಮಾತಾಡೋವಾಗೆಲ್ಲ ಅವ್ರು ನನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ರು. ನಾನೊಬ್ಳೇ ಇದ್ದಾಗೆಲ್ಲ ಆಕಾಶ್ ನನ್ನ ಜೊತೆ ಎಷ್ಟೋ ಸಲ ಮಾತಾಡಕ್ ಟ್ರೈ ಮಾಡ್ದ, ಆದ್ರೆ ನಾನು ಅವಾಯ್ಡ್ ಮಾಡಿದೆ. ಆದ್ರೆ ಈ ಯಾವುದೇ ವಿಷಯ ರೋಹಿತ್ಗೆ ಅರ್ಥನೇ ಆಗ್ಲಿಲ್ಲ ಸರ್. ನಾವಿಬ್ರು ಸಂತೋಷವಾಗಿಲ್ಲ ಅನ್ನೋ ವಿಷಯ ಈ ರೆಸಾರ್ಟಲ್ಲಿ ಇದ್ದವ್ರು ಎಲ್ರಿಗೂ ಗೊತ್ತಾಗಕ್ ಶುರುವಾಯ್ತು ಸರ್. ಸರ್ ತೆಗೀರಿ ಸರ್, ನಾನೇನು ಮಾಡಿಲ್ಲ ಸರ್. ಯೋ, ಏನೋ ನಿನ್ ಸಮಸ್ಯೆ? ಸುಮ್ನೆ ಬಾಗಿಲು ತಟ್ತಾನೆ ಇದೆಯಾ? ಸರ್ ಬರೋ ಮಾಡಿಲ್ಲ ಅಂದೆ ತಾನೆ. ಯಾಕೋ ಅವನು ಹಂಗೆ ಕಿರಿಸ್ತಾ ಇದ್ದಾನೆ? ಸರ್, ಅವ್ರ ಫ್ರೆಂಡ್ ಕಾಣಿಸ್ತಾ ಇಲ್ವಂತೆ. ಯೋ ಸರ್, ಈ ಹುಡುಗಿನ ಈ ರೆಸಾರ್ಟ್ ಅಲ್ಲಿ ಎಲ್ಲಿದ್ದಾಳೆ ಅಂತ ಕೇಳು. ಓಕೆ ಸರ್. ಅವನು ಕರ್ಕೊಂಡು ಹೋಗು. ಸರ್, ನನ್ಗೇನು ಗೊತ್ತಿಲ್ಲ ಸರ್. ಸರ್ ಬಿಟ್ಬಿಡಿ ಸರ್, ನನಗೇನು ಗೊತ್ತಿಲ್ಲ. ಆಮೇಲೆ ಫಂಕ್ಷನ್ ಆದ ಮೇಲೆ ಆ ಹುಡುಗಿನ ನೀವು ನೋಡೇ ಇಲ್ಲ.
ಸರ್ ನಾನು ಮಾತ್ರ ಅಲ್ಲ ಸರ್, ಇಲ್ಲಿರೋರು ಯಾರೂ ನೋಡಿಲ್ಲ ಸರ್. ಇದನ್ನ ತಾನೇ ಸರ್ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ. ಏನಾಯ್ತು? ಮುಗೀತು ಕತೆ. ಈಗೇನು ಸಮಸ್ಯೆ? ಸರ್, ಈ ರೆಸಾರ್ಟ್ ಫುಲ್ ಹುಡುಕಾಯ್ತು. ಹೋಗಿ ರೂಮ್ನೂ ಹುಡುಕ್ದೆ. ರೂಮ್ ಎಲ್ಲ ಓಪನ್ ಆಗೇ ಇತ್ತು, ಚಲ್ಲಾಪಿಲ್ಲಿ ಆಗಿತ್ತು. ರೂಮಲ್ಲಿ ಯಾರೂ ಇಲ್ಲ. ಸ್ವಲ್ಪ ದೂರ ಹೋಗಿ ನೋಡಿದೆ, ಆಗ ಈ ಫೋನ್ ಸಿಕ್ತು. ಇದು ಅವ್ರ ಫೋನೇ ಸರ್. ಸರ್, ಒಂದು ಹುಡುಗಿ ಮಿಸ್ಸಿಂಗ್ ಅಲ್ಲ ಸರ್, ಇಬ್ರು ಹುಡುಗಿರ್ ಮಿಸ್ಸಿಂಗು. ಸರ್, ಏನ್ ಆಟ ಆಡ್ತಿದ್ಯಾ? ಕುಡಿತಿದ್ರು ಸರ್. ಇದಕ್ಕೂ ಮುಂಚೆ ನೀನೇ ತಾನೇ ಇದ್ದಿದ್ದು. ಇವಳು ಇತ್ತೀಚೆಗೆ ಬಂದು ಸೇರಿದ್ದು. CCTV ಹಿಡ್ದನೆ ಏನ್ ಕೇಳಕ್ ಬಂದಿದ್ರ ಇಲ್ಲಿ? ಈ 2 ಹೆಣ್ಮಕ್ಳು ಕಾಣಿ ಆಗಿದ್ದಾರೆ ಅಂತ ನಿನ್ ಮೇಲೆ ಕೇಸ್ ಹಾಕಿ ಒಳಗೆ ಹಾಕ್ಲಾ? ಸರ್ 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 ಟೆನ್ಷನ್ ಮಾಡ್ಕೋಬೇಡಿ, ಬೇಡ ಇರಿ ಸರ್, ನಾನು ವಿಚಾರಿಸ್ತೀನಿ. ಯೋ, ಯಾರಯ್ಯ ರೈಟ್ರ್ ಜೊತೆ ಕೊನೆದಾಗ ಮಾತಾಡಿದ್ದು? ಅಯ್ಯೋ ಸರ್, ನನಗೇನು ಗೊತ್ತಿಲ್ಲ. ಅವರು ರೆಸಾರ್ಟಿಗೆ ಬಂದಿದ್ದು ಗೆಸ್ಟು ಸರ್. ಅವ್ರ ಜೊತೆ ಕಂಪ್ನಿ ಯಾರೂ ಇಲ್ಲ ಅಂತ ನನ್ನನ್ನು ಕರೆದ್ರು ಸರ್. ಅದು ಬಿಟ್ಟರೆ ನನಗಿನ್ನೇನು ಗೊತ್ತಿಲ್ಲ ಸರ್. ಆದರೆ ಮಣಿ ಸರೇ ಸರ್ ಅವ್ರ ಜೊತೆ ಅವಾಗ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಆತರ ಏನು ಇಲ್ಲ ಸರ್. ರೆಸಾರ್ಟಿಗೆ ಬರೋರ್ ಜೊತೆ ಹೇಗ್ ಮಾತಾಡ್ತೀನೋ ಅವ್ರ ಜೊತೆನೂ ಹಾಗೆ ಮಾತಾಡ್ತಾ ಇದ್ದೆ ಸರ್. ಅವ್ರು ಬಂದು ಕತೆ ಬರಿತಾ ಇದ್ರು ಸರ್. ಅವ್ರಿಗೆ ಕತೆಗೆ ಬೇಕಾದಂಗೆ ರೆಸಾರ್ಟ್ ಬಗ್ಗೆ ಕೇಳ್ತಾ ಇದ್ರು ಸರ್. ಅದನ್ನೆಲ್ಲ ಹೇಳ್ತಾ ಇದ್ದೆ ಸರ್. ಅದ್ ಬಿಟ್ರೆ ನನಗೇನೇನು ಗೊತ್ತಿಲ್ಲ ಸರ್. ತುಂಬಾ ಒಳ್ಳೆಯವರು ಸರ್, ಸ್ವಲ್ಪನೂ ಸಿಟ್ ಮಾಡ್ಕೊಂತಾರಿಲ್ಲ ಸರ್. ಒಂದ್ ಸ್ವಲ್ಪ ಬೇಗ ಬನ್ನಿ ಏನಾಯ್ತು? ಒಳಗಡೆ. ಮೇಡಮ್, ಏನಾಯ್ತು? ಮೇಡಮ್, ಮೇಡಮ್, ಅಕ್ಕ. ಅಯ್ಯೋ, ಇವ್ರಿಗೇನೋ ಆಗೋಗಿದೆ. ಯಾರಾದ್ರೂ ಬನ್ನಿ, ಬನ್ನಿಮ್ಮ. ಏನಾಯ್ತು? ಇದಕ್ಕ ಕೊರ್ದಿದ್ದು? ಏ ಜಾಗಬಿಡಿ ಹೋಗೇ ಬಿಡ್ತಾವಳ. ಏಯ್, ಇದಕ್ಕ ಇಷ್ಟು ಕಿಚ್ಕೊಂಡೆ? ಏನ್ ಸ್ಟೈಲು, ಏನ್ ಸ್ಮೈಲು. ನಮ್ಮ ಅಜ್ಜಿ ದಮ್ಮೊಡ್ದಂಗೆ ಹೊಡಿತಾವಳೆ. ಇಲ್ಲೆಲ್ಲರೂ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ. ಈ ಗುಬ್ಬಾಲ್ ನನ್ ಮಗ ಏನ್ ನೋಡ್ತಾ ಇದ್ದಾನೆ? ಎಷ್ಟು ಸಖತ್ತಾಗಿ ಹೋಗೇ ಬಿಡ್ತಾರೆ. ಚಡ್ಡಿ ಹಾಕೊಂಡ್ರೆ ಪ್ಯಾಂಟ್ ಹಾಕೊಳಕ್ ಬರೋದಿಲ್ಲ. ಸರ್, ಅದು- ಹೋಗ ಅಟ್ಲಾಗೆ. ಏನೂ ಇಲ್ಲ. ಬಾಯ್. ಗುಡ್ ಮಾರ್ನಿಂಗ್ ಮೇಡಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವ್ ಹೋಗ್ ತರ್ಬೋದಾ? ಮೇಡಮ್, ನಾನು ಇಲ್ಲಿ ಕೆಲ್ಸಗಾರ ಮೇಡಮ್. ಈ ರೆಸಾರ್ಟ್ಗೆ ನೀವ್ ಓನರ್ ಅಲ್ವಾ? ನಾನ್ ಓನರ್ ಅಲ್ಲ ಮೇಡಮ್. ಸರಿ, ಹೇಳಿ. ಏನು ಅಂದ್ರೆ, ಇದು ರಾಣಿ ಕಾಲದಲ್ಲಿ ಕಟ್ಟಿರುವಂತ ರೆಸಾರ್ಟ್. ಈ ರೆಸಾರ್ಟ್ ಕಟ್ಟಿರೋ ಸ್ವಲ್ಪ ದಿವಸದಲ್ಲೇ ಆ ರಾಣಿ ಯಾವ್ದೋ ಕಾಯಿಲೆಯಿಂದ ಸತ್ತೋಗ್ಬಿಟ್ಲು. ರಾಣಿ ಸತ್ತೋದ್ಮೇಲೆ ಅವ್ರ ಜೊತೆ ಇದ್ದಿದ್ ಕೆಲ್ಸದವ್ರೆಲ್ಲ ಇಲ್ಲಿ ನೋಡ್ಕೊಳಕ್ ಶುರು ಮಾಡಿದ್ರು. ಆ ಕೆಲ್ಸಗಾರ ಕುಟುಂಬದಲ್ಲಿ ಇದ್ದವ್ರೆ ನಮ್ಮ ಯಜಮಾನ್ರು. ಅದೇನೋ ಗೊತ್ತಿಲ್ಲ, ಅವ್ರ ಕುಟುಂಬದಲ್ಲಿ ಒಬ್ಬೊಬ್ರೆ ಸತ್ತೋದ್ರು. ಕಾಲಕ್ರಮೇಣ ನಮ್ಮ ಯಜಮಾನ್ರು ಕಾಣಿಸ್ತಾ ಇಲ್ಲ. ಈಗ ಅವ್ರ ವೈಫು ಮತ್ತೆ ಅವ್ರ ಮಗಳು ಈ ರೆಸಾರ್ಟ್ ನೋಡ್ಕೊಳ್ತಾ ಇದಾರೆ. ಅವ್ರಿಗೆ ನಾನು ನಂಬಿಕಸ್ತಂತರ ಇದೀನಿ. ನನ್ನ ಹತ್ರ ಕೇಳಿದ ಕತೆ ಇಲ್ಲ. ರಾತ್ರಿ ಎಲ್ಲ ಕುತ್ಕೊಂಡು ಬರಿತಾ ಇರ್ತಾರೆ ಸರ್, ಮಲ್ಗದೇ ಇಲ್ಲ ಸರ್. ಆಮೇಲೆ ಸಡನ್ ಆಗಿ ಬರ್ತಾರೆ, ಸಡನ್ ಆಗಿ ಮಾಯ ಆಗ್ತಾರೆ. ಕೇಳಿದ್ರೆ ಕತೆ ಮಾಡಕ್ ಹೋಗಿದೆ ಅಂತ ಹೇಳ್ತಾರೆ. ಅಷ್ಟೇ ಸರ್ ನನಗೆ ಗೊತ್ತಿರೋದು. ಸರಿ, ನಿನ್ನ ಬಿಟ್ಟು ಯಾರೆಲ್ಲ ಮಾತಾಡ್ತಾ ಇದ್ರು? ಸರ್, ಆ ಆಕಾಶ್ ಅನ್ನೋ ಹುಡುಗನ ಜೊತೆ ಸುತ್ತೋದನ್ನ ನಾನು ನೋಡಿದ್ದೀನಿ ಸರ್. ನಾನು ಬೆಳಗ್ಗೆಯಿಂದ ವಿಚಾರಣೆ ಮಾಡ್ತಿದ್ದೀನಿ. ಬಾಯಿಗೆ ಬಂದಂಗೆ ಏನೇನೋ ಹೇಳ್ತಿದ್ದಾರೆ. ಯೋ, ಆ ಆಕಾಶನ್ ಕರ್ಕೊಂಡ್ ಬಾರ. ಅವ್ನ್ ಕೈ ಮುರಿದು ಇಲ್ಲೇ ಕೂರಿಸ್ತೀನಿ. ಅಯ್ಯಯ್ಯೋ, ಆತರ ಎಲ್ಲ ಮಾಡ್ಬೇಡಿ ಸರ್. ಆಕಾಶ್ ತುಂಬಾ ಒಳ್ಳೆ ಹುಡ್ಗ, ಯಾರಾದ್ರೂ ಹೇಳಿ. ಯಾರೋ ಈ ಹುಡುಗಿ? ಇವಳು ಆಕಾಶ್ ಜೊತೆ ಬಂದವಳು ಸರ್. ಇವರೆಲ್ಲರೂ ಸೇರ್ಕೊಂಡೆ ರೆಸಾರ್ಟ್ ಬಂದಿರೋದು ಸರ್. ಮಿಸ್ಸಿಂಗ್ ಆಗಿರೋ ಹುಡುಗಿ ಕೂಡ ಇವ್ರ ಫ್ರೆಂಡೇ ಸರ್. ಸರ್, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸರ್. ನನ್ಗೊಂದು 5 ನಿಮಿಷ ಟೈಮ್ ಕೊಡಿ ಸರ್, ನಾನೇನಂತ ವಿಚಾರಿಸ್ತೀನಿ. ಏನಾದ್ರೂ ಮಾಡಿ ಹೋಗಿ ಸಾಯ್ರಿ. ನಿಂಗೆ 5 ನಿಮಿಷನೇ ಟೈಮು. ಸರ್ 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 ಪ್ಲೀಸ್ ಸರ್, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಸರ್. ಯೋ, ಆಕಾಶ್ ಆತರ ಆಕಾಶ್ ಹುಡುಗ ಮತ್ತೆ ಈ ಅಲ್ಲ ಹುಡುಗಿನ ಸರ್. ಒಳಗಡೆ ಪ್ಲೀಸ್ ಬರ್ಕೊಳ್ಳಯ್ಯ. ಸರ್. ಸರ್ ಹಲೋ ಸರ್, ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲ ಸರ್. ನೀವಾದ್ರೂ ನಾವು ಹೇಳೋದನ್ನ ನಂಬಿ ಸರ್. ನಮಗ್ ಗೊತ್ತಿರೋ ಎಲ್ಲ ಸತ್ಯನೂ ನಿಮ್ ಮುಂದೆ ಹೇಳಿದೀವಿ ಸರ್.
ಆಕಾಶ್ ಆ ಹುಡುಗಿರಿಂದೆ ಬಿದ್ದಿರ್ಲಿಲ್ಲ ಸರ್. ಅವನ್ ಸುಮ್ಮನೆ ಮಾತಾಡ್ತಿದ್ದ ಸರ್. ನಾನು ಫಸ್ಟ್ ಹೇಳಿದ್ದೆ ಅಲ್ವಾ ನಿಂಗೆ ಇರೋ ಬರೋ ಹುಡುಗಿರ್ ಜೊತೆ ಎಲ್ಲ ಮಾತಾಡ್ಕೊಂಡಿರ್ಬೇಡ ಅಂತ. ಇವಾಗ ನೋಡಿ ಹೇಗಾಗಿದೆ ಅಂತ. ಅವನ್ಗಿರೋ ಒಂದೇ ಒಂದ್ ವೀಕ್ನೆಸ್ ಹೆಣ್ಮಕ್ಳಿಂದ ಸುತ್ತೋದು ಸರ್. ನಾನ್ ಮೊದ್ಲೇನೆ ಅವನಿಗೆ ವಾರ್ನ್ ಮಾಡಿದ್ದೆ ಸರ್. ಹುಡುಗಿರ್ ನೋಡಿದ ತಕ್ಷಣ ನುಲ್ಕೊಂಡ್ ಮಾತಾಡ್ಬೇಡ ಅಂತ ಅವತ್ತೇ ಹೇಳಿದ್ದೆ ಸರ್. ನಾನು ಅಷ್ಟು ಸರಿ ವಾರ್ನ್ ಮಾಡಿದ್ರು ಮತ್ತೆ ಅದೇ ರೀತಿ ಮಾಡ್ತಿದ್ದ ಸರ್. ಏನ್ ಕರ್ಮ ಕಾಂಡ ಗುರು. ಸರ್ ಒಂದು 5 ನಿಮಿಷ ಸರ್, ಎಲ್ಲ ಮುಗಿಸ್ಬಿಡ್ತೀನಿ. ಸರ್ 5 ನಿಮಿಷದಿಂದನೂ ಮೊಳೆ ಹೊಡಿತಾನೆ ಇದ್ದೀರಾ, ಏನೂ ಆಗ್ತಿಲ್ಲ. ಸರ್ ಇವಾಗ ಮುಗಿಸ್ಬಿಡ್ತೀನಿ ಸರ್. ಹೋಗ್ಬಿಡಪ್ಪ ಸರ್ ಇವಾಗ ತಾನೇ ಹೇಳಕ್ ಶುರು ಮಾಡಿ. ಹೋಗು ಅಂತಿದ್ದೀನಿ. ಏನಮ್ಮ ನೀನ್ ಹೇಳಮ್ಮ. ಸರ್ ನೀವಾದ್ರೂ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್. ಸತ್ಯನೇ ಹೇಳ್ತೀನಿ. ಏನ್ ನನ್ನನ್ನೇ ಮುಟ್ಟಾಳ ಮಾಡ್ತಿದೀಯ? ಬರೋ ಹೋಗು ಹುಡುಗಿರನ್ನ ಕಿಡ್ನಾಪ್ ಮಾಡೋದೇ ಕೆಲ್ಸನ? ಎಲ್ಲೋ ಆ ಹುಡುಗಿ ಮೇಘನಾ? ಸರ್ ಆಲ್ರೆಡಿ ಹೇಳಿದೀನಿ, ಪೂಜಿತಾ ಕಾಣಿಸ್ತಿಲ್ಲ. ನೀವ್ ಯಾಕೆ ಸರ್ ಸಂಬಂಧನೇ ಇಲ್ದಿರೋ ತರ ಮೇಘ್ ನಾನು ಕಾಣಿಸ್ತಿಲ್ಲ ಅಂತ ಹೇಳ್ತೀನಿ. ನನ್ನ ಹತ್ರನೇ ಪ್ರಶ್ನೆ ಮಾಡ್ತೀವೋ ಪರದೇಸಿ? ಸರ್ ನೋವಾಗ್ತಿದೆ. ಹಂಗೆ ಕಿತ್ತು ಆಚೆ ಬಸಾಕ್ತೀನಿ. ಬುರುಡೆ ಜೊತೆನೆ ಆಚೆ ಬರ್ಬೇಕು. ಮೊದಲನೇ ತಲೆ ಬಿಸಿಯಾಗಿ ಸಾಯ್ತಿದ್ದೀನಿ. ಹೇಳೋ. ಬಿಟ್ಬಿಡಿ ಸರ್. ಸತ್ಯವಾಗ್ಲೂ ಅವನಿಗೆ ಗೊತ್ತಿಲ್ಲ ಸರ್. ತಾಯಿ, ನೀನ್ ಸತ್ಯನ ಹಂಗೇನೆ ನಂಬಿಡ್ತೀನಿ. ನಿನ್ ಮುಖ ನೋಡಿದ ಮೇಲಿಂದ ನೀನು ಸತ್ಯನ ಬಿಟ್ಟು ಬೇರೇನು ಹೇಳಲ್ಲ ಅನ್ನೋದು ನನಗೆ ಗೊತ್ತು. ನಿಮಗೆಲ್ಲ ಹಿಸ್ಟ್ರಿ, ಜಾಮೆಟ್ರಿ, ಕೆಮಿಸ್ಟ್ರಿ ಎಲ್ಲ ಗೊತ್ತು ನಮಗೆ. ಇಬ್ರು ಚೆನ್ನೈಯಿಂದ ಬಂದಿದ್ರ. ನೀನು ಅನಾಥೆ, ಅವನು ಅನಾಥ. ನೀನ್ ಸ್ಕಾಲರ್ಶಿಪ್ಪಿಂದ ಕಾಲೇಜಲ್ಲಿ ಓದ್ತಿದೀಯ. ಅಲ್ಲಿ ಪೂಜಿತ ಓದ್ತಿದ್ದಾಳೆ. ಆಗ ನಿಮ್ಮಿಬ್ಬರಿಗೆ ಸಲಿಗೆ. ಅವಳು ದೊಡ್ಡ ಶ್ರೀಮಂತ ಹುಡುಗಿ ಅಂತ ಗೊತ್ತಾಗಿ ಅವಳನ್ನ ಎತ್ತಾಕೊಂಬಂದೆ. ದುಡ್ಡು ಕಿತ್ಕೋಬೇಕು ಅಂತ ಪ್ಲಾನ್ ಮಾಡಿದ್ರೆ. ಈಗ ಇನ್ನೊಂದು ಹುಡುಗಿನೂ ಕಾಣಿಸ್ತಿಲ್ಲ. ಎಲ್ಲಿ ಇಬ್ರಿಗೂ ಹಂಗೆ ಹೊಡೆದ ಅಂತಂದ್ರೆ ಹೇಳೋ. ಸರ್ ನಿಜವಾಗ್ಲೂ ನಮಗ್ ಗೊತ್ತಿಲ್ಲ ಸರ್. ಏನೋ ಅವಳು ಅದೇ ಮಾತಾಡ್ತಿದ್ದಾಳೆ. ಸರ್ ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಪೂಜಿತನ ಪ್ರೀತಿಸ್ತಾ ಇದ್ದೀನಿ ಸರ್. ಆ ಕಾಣಿಸ್ತಾ ಇರೋ ಹುಡುಗಿಗೂ ನನಗೂ ಯಾವುದೇ ಸಂಬಂಧನೇ ಇಲ್ಲ ಸರ್. ಅವಳೇ ಬಂದು ನನ್ನ ಹತ್ರ ಏನೇನೋ ಪ್ರಶ್ನೆ ಕೇಳ್ತಿರ್ತಾಳೆ ಸರ್. ನೀನ್ ಯಾರು, ಕ್ರಿಸ್ಟಿ ಯಾರು ಅಂತ ಸಂಬಂಧನೇ ಇಲ್ದಿರೋ ಪ್ರಶ್ನೆ ಕೇಳ್ತಿರ್ತಾಳೆ ಸರ್. ಅದಕ್ಕೆ ಬರೀ ಉತ್ತರ ಕೊಡ್ತಿದ್ದೆ ಅಷ್ಟೇ ಸರ್. ಹಂಗೆ ಪರಿಚಯದಲ್ಲಿ ಒಂದಿನ ದಮ್ ಹೊಡಿತೆ ಅಂತ ಕೇಳಿದ್ಲು. ನಾನು ಬೇಡ ಅಂತ ಹೇಳ್ದೆ. ಬಟ್ ಎಂಡ್ ಆಫ್ ದ ಡೇ ವಿ ಸ್ಮೋಕ್ಡ್. ಅದನ್ನ ನೋಡ್ಬಿಟ್ಟು ಇವರೆಲ್ಲ ನಾವೇನೋ ನಾನು ಅವಳು ಕ್ಲೋಸ್ ಅಂತ ಅನ್ಕೋತಿದ್ದೀರಾ. ನೆನ್ನೆ ಫಂಕ್ಷನ್ ಅಲ್ಲಿ ಕೂಡ ನೋಡಿದೆ ಸರ್, ಆದ್ರೆ ಮಾತೇ ಆಡ್ಲಿಲ್ಲ ಸರ್. ನಿಜ ಹೇಳ್ತಿದ್ದೀನಿ ಸರ್, ನನ್ಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ ಸರ್. ಪೂಜಿತ ಕಾಣಿಸ್ತಿಲ್ಲ, ಪೂಜಿತನ ಹುಡುಕ್ಬೇಕು ಸರ್. ನನ್ನ ಬಗ್ಗೆ ಮತ್ತೆ ಕ್ರಿಸ್ಟಿ ಬಗ್ಗೆ ಹೇಳಿದ್ ನಿಜ ಸರ್. ಕ್ರಿಸ್ಟಿ ಇವಾಗ ಹೇಳಲೇಬೇಕು, ಬೇರೆ ದಾರಿ ಇಲ್ಲ ಸರ್. ನಾನು ಕ್ರಿಸ್ಟಿ ಪೂಜಿತನ ಯಾಮಾರ್ಸೆ ಇಲ್ಲಿ ಕರ್ಕೊಂಬಂದಿದ್ದು. ಮೊದಲು ನನಗೆ ಪೂಜಿತನ ನೋಡಿದಾಗ ಯಾವುದೇ ಫೀಲಿಂಗ್ ಇರಲಿಲ್ಲ ಸರ್. ಒಂದಿನ ಅವಳು ಅವ್ರ ಅಪ್ಪನ ತುಂಬ ಮಿಸ್ ಮಾಡ್ಕೋತಿದ್ಲು. ನಾನು ಕ್ರಿಸ್ಟಿನೇ ಅವಳಿಗೆ ಸಮಾಧಾನ ಮಾಡ್ತಾ ಇದ್ವಿ. ಹೇ ಏನಾಯ್ತು, ಯಾಕೆ ಡಲ್ ಆಗಿದ್ಯಾ? ನನಗೆ ಅಮ್ಮ ಇಲ್ಲ, ನನ್ಗೆಲ್ಲಾನು ಅಪ್ಪನೇ. ನನ್ನ ಅಪ್ಪಂಗೆ ಗೊತ್ತಿಲ್ಲದೆ ನಾನೇನು ಮಾಡಲ್ಲ. ಅದಕ್ಕೆ ಐ ಫೀಲ್ ವೆರಿ ಗಿಲ್ಟಿ. ಎನಿ ಪ್ರಾಬ್ಲಮ್? ಯಾವ ಪ್ರಾಬ್ಲಮ್ಮು ಇಲ್ಲ. ನೀನ್ ಯಾವ್ದೋ ಹೊಸ ಪ್ರಾಬ್ಲಮ್ ತಂದಿಲ್ಲ ಅಂದ್ರೆ ಸಾಕು. ಹಾಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕ್ರಿಸ್ಟಿ ಹತ್ರ ಹೇಳ್ಬೇಡ, ನನ್ನ ಹತ್ರ ಹೇಳು. ನಾನು ಇಲ್ಲೇ ಇದ್ದೀನಿ. ತುಂಬಾ ಕರುಣೆ ಅನ್ಸುತ್ತೆ. ಈ ಚಳಿಲಿ ಸ್ಲೀವ್ಲೆಸ್ ಬೇರೆ. ಇವತ್ತು ಏನಂತ ಗೊತ್ತಿಲ್ಲ, ತುಂಬಾ ಚಳಿ ಆಗ್ತಿದೆ ಅಲ್ವಾ? ಹೌದು, ಬಿಸಿಯಾಗಿ ಒಂದು ಟೀ ಕುಡಿದ್ರೆ ಚೆನ್ನಾಗಿರುತ್ತಲ್ವಾ? ಹೋಗೋಗೋಗು. ಅವತ್ತು ಕ್ರಿಸ್ಟಿ ಟೀ ಮಾಡಕ್ ಹೋದ್ಲು. ನಾನು ಪೂಜಿತಾ ಫಸ್ಟ್ ಟೈಮ್ ಇಬ್ಬರೇ ಇದ್ವಿ. ಕುತ್ಕೋ, ಕಮ್ ಕಮ್ ಕುತ್ಕೋ. ಹೀಟರ್ ಆನ್ ಮಾಡೋಣ? ಯಾ ಮಾಡ್ಕೋ. ತುಂಬಾ ಚಳಿ ಆಗ್ತಿದೆ ಅಂತ ಹೀಟರ್ ಆನ್ ಮಾಡಕ್ ಹೋದ್ಲು. ಬಟ್ ಹೀಟರ್ ಆನ್ ಆಗ್ಲಿಲ್ಲ. ನಾನು ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಹೀಟರ್ ಆನ್ ಮಾಡೋದಕ್ಕೆ ಹೋದೆ.
ಯು ನೋ ವಾಟ್ ಐಲ್ ಡೂ, ಇದನ್ನ ಎತ್ಕೊಂಡು ಹೋಗಿ ರಿಸೆಪ್ಷನ್ ಅಲ್ಲಿ ಕೊಟ್ಟು ಐಲ್ ಫೈಂಡ್ ಅನದರ್ ಈಟರ್. ಏನ್ ಮಾಡ್ತಿದ್ದೀರಾ ಇಬ್ರು? ಈಟರ್ ಹೊರ್ಕಾಗ್ತಿಲ್ಲ, ಅದಕ್ಕೆ ರಿಸೆಪ್ಷನ್ ತಗೊಂಡೋಗಿ ಹೊಸ ಈಟರ್ ತಗೊಂಬರೋಣ ಅಂತ ಅನ್ಕೊಂಡಿದ್ದೀನಿ. ವಾಟ್ ಇಸ್ ದಿಸ್ ಆಕಾಶ್? ಕೇಬಲ್ಲೇ ಇನ್ಸರ್ಟ್ ಮಾಡಿ. ಇವಾಗ ಹೀಟ್ ಆಗ್ತಿದ್ಯಾ? ಕೆಮಿಕಲ್ ರಿಯಾಕ್ಷನ್. ಬಟ್ ಆ ಈಟರ್ ಆನ್ ಆಗ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ನಾನು ಅವಳ ಜೊತೆ ಮಾತಾಡಿ ಕ್ಲೋಸ್ ಆದೆ. ಏನ್ ಇವನು ಇನ್ನೂ ಬರ್ಲೇ ಇಲ್ಲ. ಏಯ್ ಏನಮ್ಮ ಏನೋ ಮಾತಾಡ್ಬೇಕು ಅಂದೆ? ಆ ಪೂಜಿತ ಮತ್ತೆ ಕ್ರಿಸ್ಟಿ ಅವ್ರ ನಡವಳಿಕೆನೇ ಸರಿ ಇಲ್ಲ. ಸೈಲೆಂಟ್ ಆಗಿ ಈ ರೆಸಾರ್ಟ್ ಇಂದ ಅವ್ರನ್ನ ಕಳಿಸ್ಬಿಡಣ್ವಾ? ಅಮ್ಮ ರೆಸಾರ್ಟಿಗೆ ಬಂದವ್ರು ಏನಾದ್ರೂ ಮಾಡ್ಕೊಳ್ತಾರೆ, ನಮಗ್ ಬೇಕಾಗಿರೋದು ದುಡ್ಡು ಮಾತ್ರ. ದುಡ್ಡಿನ ಮುಖ ನೋಡ್ತಾ ಕುತ್ಕೊಂಡ್ರೆ ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಸರ್. ನಾನ್ ನೋಡಿಲ್ದಿರೋ ಸಮಸ್ಯೆನಾ? ನಿನಗೆ ನನ್ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಏನಾದ್ರೂ ಮಾಡ್ಕೊಂಡು ಹೋಗಿ, ನಾನು ಹೋಗ್ತೀನಿ. ಇವಳು ಯಾಕೆ ಬ್ಯಾಡ್ದೆಲ್ಲ ತಲೆಗೆ ಹಾಕೊಳ್ತಾ ಇದ್ದಾಳೆ? ಎಲ್ಲ ಹೋಯ್ತು? ಇಲ್ಲೇ ಇದೆ. ಅಯ್ಯೋ ಬೇಗ ಕ್ರಿಸ್ಟಿ. ಎಲ್ಲಿ ಹೋಗಿ ಬಿತ್ತು ಅಂತಾನೆ ಗೊತ್ತಾಗ್ತಿಲ್ವೇ? ಅಯ್ಯೋ. ಏನಾಯ್ತು? ಏನಾಯ್ತು ಅಂತ ಹೇಳು. ಆಟ ಆಡೋಣ ಅಂತ ಬಂದೆ, ಎಲ್ಲ ಹೋಗ್ತಿದ್ದೀರಾ? ಗೊತ್ತಿಲ್ಲ. ಆಟ ಆಡೋದೆಲ್ಲ ಸಾಕು. ಎಷ್ಟೋ ತನಕ ಆಟ ಆಡೋದು? ಹೋಗೋಣ ಪೂಜಿತಾ. ಏನ್ ಇವಳು? ಏನಾಯ್ತು? ಯಾಕೆ ಸಡನ್ ಆಗಿ ಹೊರಟ್ಬಿಟ್ರಿ? ಶಟಲ್ ಆಡಲ್ವಾ? ಇಷ್ಟೊತ್ ಮೇಲೆ ಆಟ ಆಡಿದ್ರೆ ದೆವ್ವ ಜೊತೆನೆ ಆಟ ಆಡ್ಬೇಕು. ಇವಾಗ ಆಟ ಆಡೋ ನೆಸೆಸಿಟಿ ಇಲ್ಲ. ಬಾ. ದೆವ್ವನಾ? ಏನ್ ಸ್ವಲ್ಪ ಆಡ್ಬೋದಿತ್ತಲ್ಲ. ಏನಾಯ್ತು ಕ್ರಿಸ್ಟಿ? ಚೇಚೆ. ಏ ಕದರ್, ಎಲ್ಲೋ ಹೋಗಿದ್ದೆ ನೀನು? ಅದಾ ಸರ್ ಕಾಟೇಜ್ ಕ್ಲೀನ್ ಮಾಡಕ್ ಹೇಳಿದ್ರು. ಈ ಟೈಮಲ್ಲೆಲ್ಲ ನೀನ್ ಹೊರಗಡೆ ಸುತ್ತಬಾರ್ದು ಅಂತ ಗೊತ್ತಿಲ್ವಾ? ದೆವ್ವಾಗಿವ ಹಿಡ್ಕೊಂಡ್ಬಿಡುತ್ತೆ ಕಣೋ. ದೆವ್ವಾಗಿವ ಹಿಡ್ಕೊಳ್ಳುತ್ತಾ? ಅಕ್ಕ, ನಿಜವಾಗ್ಲೂ ಇಲ್ಲಿ ದೆವ್ವ ಇದ್ಯಾ? ಅದಲ್ಲಮ್ಮ, ನಮ್ಮೂರಲ್ಲಿ ಮಧ್ಯರಾತ್ರಿಲಿ ಎಲ್ಲಾದ್ರೂ ಹೊರಗಡೆ ಹೋದ್ರೆ ದೆವ್ವಾಗಿವ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನೇ ನಾನ್ ಹೇಳ್ದೆ. ಹೌದಮ್ಮ. ಹಾಗಾದ್ರೆ ನೀವು ಮುಂಚೆ ದೆವ್ವ ನೋಡಿದೀರಾ? ನಾನ್ ನೋಡಿಲ್ಲ. ನಾವ್ ಕುಲದೇವತೆಗೆ ಪೂಜೆ ಮಾಡೋದ್ರಿಂದ ನಮ್ ಹತ್ರ ಯಾವ ದೆವ್ವನೂ ಬರೋದಿಲ್ಲಮ್ಮ. ಏ ಇಲ್ ನೋಡೋ ಅಣ್ಣ, ಬೆಳಿಗ್ಗೆನೆ ಮಾರ್ಕೆಟ್ಗೆ ಹೋಗ್ಬೇಕಲ್ಲ. ಹೌದಣ್ಣ. ಇನ್ನು ಇಲ್ಲೇನ್ ದಬ್ಬಾಗ್ತಾ ಇದ್ಯಾ? ಹೋಗ್ ಮಲ್ಕೋ, ಹೋಗೋ. ಸರಿ ಅಣ್ಣ, ಹೋಗ್ತೀನಿ. ಚೆಲ್ವಿ, ಊಟ ಮಾಡಿದಾಯ್ತಾ? ಹೋಗ್ ಮಲ್ಕೋ, ಹೋಗಿ. ಏನಕ್ಕ ಇವ್ರ ಹತ್ರ ಎಲ್ಲ ಹೋಗಿ ದೇವತ್ ಕತೆ ಮಾತಾಡೋದಾ? ಗೆಸ್ಟ್ಗೆಲ್ಲ ಗೊತ್ತಾದ್ರೆ ಹೇಗಿರುತ್ತೆ? ನಿಮ್ ಕೆಲ್ಸ ಏನಿದೆಯೋ ಅದು ನೋಡ್ರಕ್ಕ. ಬೇಡದಿರೋ ವಿಷಯನೆಲ್ಲ ಮಾತಾಡಿ ಭಯ ಪಡಿಸ್ಬೇಡಿ. ಹೋಗ್ ಮಲ್ಕೊಳ್ಳಿ.
ಚೆಲ್ವಿ, ಪೂಜಿತಾನ ಎಲ್ಲಾದ್ರೂ ನೋಡ್ದ? ಇಲ್ಲ, ನಾನ್ ನೋಡಿಲ್ವಲ್ಲ. ನಿನ್ನೆ ರಾತ್ರಿಯಿಂದನೂ ಕಾಣಿಸ್ತಿಲ್ಲ, ಅದಕ್ಕೆ ಭಯ ಆಗ್ತಿದೆ. ಇಲ್ಲೇ ಎಲ್ಲೋ ಇರ್ಬೋದು, ಹೋಗ್ ನೋಡಿ. ಭಯ ಪಡ್ಬೇಡಿ, ಮ್ಯಾನೇಜರ್ಗೂ ಹುಡ್ಕೋಕ್ ಹೇಳ್ತೀನಿ. ಓಕೆ, ಆಗಿದ್ರೆ ಕಾಲ್ ಮಾಡು. ಇನ್ಫಾರ್ಮ್ ಮಾಡಕ್ಕೆ ಹೇಳಿ. ನೀನ್ ಟೆನ್ಷನ್ ಆಗ್ಬೇಡ, ನಾವು ಹುಡ್ಕೋಣ ಬಾ. ಎಲ್ಲಿಗೆ ಹೋಗಿದ್ದಾಳೋ ಇವಳು? ಅವತ್ತು ನೈಟ್ ಕ್ರಿಸ್ಟಿ ಏನನ್ನೋ ನೋಡಿ ಭಯ ಪಟ್ಲು. ಅಯ್ಯೋ ಅಯ್ಯೋ ಪೂಜಿತಾ, ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೆ ಮಾರನೇ ದಿನ ಪೂಜಿತಾ ಫಸ್ಟ್ ಟೈಮ್ ಕಾಣಿಸ್ದೆ ಹೋದ್ಲು. ಪೂಜಿತಾ ಪೂಜಿತಾ, ಇಲ್ಲಿಗೆ ಹೇಗ್ ಬಂದೆ? ನಾನಿಲ್ಲಿಗೆ ಹೇಗ್ ಬಂದೆ ಅಂತ ಗೊತ್ತಿಲ್ಲ. ಹಲೋ. ಏನಪ್ಪ, ಎಲ್ಲರೂ ಊಟ ಮಾಡಿದ್ರಾ? ಈಗ ತಾನೇ ರೆಸ್ಟೋರೆಂಟ್ ಅಲ್ಲಿ ತಿನ್ಕೊಂಡ್ ಬಂದ್ವಿ. ಏನಮ್ಮ, ಏನೋ ನೋಡಿ ಹೆದರ್ಕೊಂಡಂತೆ. ಅಂತದ್ ಏನಮ್ಮ ನೋಡ್ದೆ? ರೆಸಾರ್ಟ್ ಇಷ್ಟೊಂದು ಸುಂದರವಾಗಿರ್ಬೇಕಾದ್ರೆ ಅದ್ ಯಾಕೆ ಒಂದ್ ಏರಿಯಾ ಮಾತ್ರ ಸುಡ್ಗಾಡ್ ತರ ಇಟ್ಕೊಂಡಿದೀರಾ? ಆ ತರದ್ದೇನೂ ಇಲ್ಲಪ್ಪ, ಅದು ನಮ್ಮ ರಾಣಿಯವರ ಯಜಮಾನ್ರಿನ ಸಮಾಧಿ. ಇಲ್ಲಿ ದೆವ್ವ ಇದೆ. ದೆವ್ವನ? ಇದನ್ನೇ ನಾನು ನಿನ್ನೆ ಹೇಳಿದ್ದು. ಏನಪ್ಪ, 25 ವರ್ಷದಿಂದ ಇಲ್ಲ ಇದೀನಿ. ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ. ಅಲ್ಲಿ ಸಮಾಧಿ ಇರೋದ್ರಿಂದ ಅಕ್ಕಪಕ್ಕದವರು ದೆವ್ವ ಭೂತ ಅಂತ ಸುಮ್ನೆ ಹರಡಿಸ್ತಾ ಇದಾರೆ ಅಷ್ಟೇ ಅಪ್ಪ. ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಳ್ಬೇಡಿ. ನಾನಿದೀನಿ, ಧೈರ್ಯವಾಗಿರಿ. ಏನಾದ್ರೂ ನಾನು ನೋಡ್ಕೊಳ್ತೀನಿ, ಸರಿನಾ? ಬರ್ಲಾ? ಓಕೆ. ಚೆಲ್ವಿ, ಏನಾಯ್ತಂಟಿ? ಚೆಲ್ವಿನ ಕದರ್ನ ಹುಡುಕ್ತಿದ್ದೀನಮ್ಮ ವಾಕಿಂಗ್ ಹೋಗೋದಕ್ಕೆ. ಆಂಟಿ, ಇಲ್ಲಿ ಯಾರೂ ಇಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇಲ್ಲ ಬೇಡ, ಪರವಾಗಿಲ್ಲ. ಪರವಾಗಿಲ್ಲಮ್ಮ, ನಿನ್ಗೆ ಯಾಕಮ್ಮ ಕಷ್ಟ? ನನಗೇನು ತೊಂದರೆ ಇಲ್ಲ. ಸ್ವಲ್ಪ ದಿನದ ಮುಂಚೆ ಪೂಜಿತಾ ಚೆಲ್ವಿ ಅವ್ರ ತಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ಲು. ಏನೂ ಆಗಲ್ಲ ಆಂಟಿ, ಬನ್ನಿ. ನಿಧಾನ. ಅಮ್ಮ, ಯಾಕಂಟಿ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ? ಒಂದ್ ವಾಕಿಂಗ್ ಸ್ಟಿಕ್ ಇಟ್ಕೊಂಬೋದಲ್ವಾ? ವಾಕಿಂಗ್ ಸ್ಟಿಕ್ ಎಲ್ಲ ಬೇಡಮ್ಮ. ನೀವೇ ನಡೆಯೋಕೆ ಟ್ರೈ ಮಾಡಿ. ನಿಧಾನ. ಸೂಪರ್ ಆಂಟಿ, ಇನ್ನೊಂದ್ಸರಿ ಟ್ರೈ ಮಾಡಿ ನೋಡೋಣ. ಅಯ್ಯೋ ಆಂಟಿ! ಆಗ ಅವರು ಸಡನ್ ಆಗಿ ಕೆಳಗ್ ಬಿದ್ದೋದ್ರು. ಅಮ್ಮ, ಆಂಟಿ, ಏನಾಯ್ತು? ಅಯ್ಯೋ ಆಂಟಿ, ಏನಾಯ್ತು? ಎದ್ದೇಳಿ. ಅಮ್ಮ, ಏನಾಯ್ತಮ್ಮ? ಓಕೆ ಓಕೆ. ಅಮ್ಮ, ಬೇಗ ನೀರ್ ತಗೊಂಡ್ ಬಾ. ಯಾರು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಅಮ್ಮ, ಅಮ್ಮ ಕಣ್ತಗ್ದು ನೋಡಮ್ಮ. ಇಲ್ಲ, ನಾನೇ ವಾಕಿಂಗ್ ಹೋಗ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಬಂದಿರೋ ಕೆಲ್ಸ ನೋಡ್ಕೊಳ್ಳಿ. ಇಲ್ಲ ಅಮ್ಮ, ನಿಮ್ಗೆ ಯಾರು ಇದನ್ನ ಮಾಡಕ್ ಹೇಳಿದ್ದು? ಎಜುಕೇಟೆಡ್ ಅಲ್ವಾ? ನಮ್ಮಮ್ಮಂಗೆ ಏನಾದ್ರೂ ಆಗಿದ್ರೆ ಏನಾಯ್ತು ಅಮ್ಮವ್ರಿಗೆ? ಸಾರಿ. ಮಾಡಿದ್ದು. ಏಯ್, ಯಾರೋ ನಿಂಗೆ ಈ ಕೆಲಸ ಮಾಡಕ್ ಹೇಳಿದ್ದು? ಅಮ್ಮವ್ರಿಗೆ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ನೀನ್ ಬಂದಿರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋ. ಸುಮ್ನೆ ಅಡ್ಡ ಬಂದ್ಬಿಡ್ತೀಯ. ಏನೋ ಗೊತ್ತಿಲ್ದಲೆ ಮಾಡಿರೋದು. ಇಲ್ಲ, ಅದು ಸಾರಿ ಅಂತ ಹೇಳ್ತಿದ್ದೀನಲ್ಲ. ಏನ್ ನೀನ್ ಸಾರಿ ಅಲ್ಲ, ನೀನ್ ಯಾಕೆ ಅವ್ರನ್ನ ಆಚೆ ಕರ್ಕೊಂಬರಕ್ ಹೋದೆ? ಕೋಪ ಮಾಡ್ಕೊಬೇಡಿ. ಏನೋ ಗೊತ್ತಿಲ್ದಿರಾಗೋಗಿರುತ್ತೆ. ಏನ್ ಗೊತ್ತಿಲ್ಲ ನಮ್ಗೆ ಅವನಿಗೆ? ಏನ್ ಗೆಸ್ಟ್? ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ನಿನ್ ಕೆಲಸ ನೋಡ್ಕೊಂಡು ಸರಿ ಸುಮ್ಮನೆ ಬಿಡಿ ಇಟ್ಬಿಡಿ. ಬ್ರೋ, ನೀವು ಮೊದಲು ರೂಮ್ ಹೋಗಿ. ನೀವೆಲ್ಲ ಹೋಗಿ. ಅಮ್ಮೋರೆ, ಅಮ್ಮೋರೆ, ಕಣ್ಬಿಡಿ ಅಮ್ಮೋರೆ. ನೀವು ಹೋಗಿ. ನೋಡಿ ಇಲ್ಲಿ. ಅಮ್ಮ, ಬನ್ನಿ. ಏಯ್, ಸುಮ್ನೆ ಏನ್ ಅದನ್ನೇ ಯೋಚನೆ ಮಾಡ್ತಿದ್ಯಾ? ಫ್ರೀ ಆಗಿರೇ. ನನ್ನಿಂದ ಅಲ್ವಾ ಆಕಾಶ್ ಎಲ್ಲಾರ ಮುಂದೆ ಬೈಸ್ಕೊಂಡಿದ್ದು. ಪಾಪ. ಅವನ ಆ ಥರ ಎಲ್ಲ ಅನ್ಕೊಳ್ಳಲ್ಲ ಬಿಡು. ಆಕಾಶ್ ಎಲ್ಲಿ? ಅಲ್ಲಿ ನೋಡು, ಅಲ್ಲಿದ್ದಾನೆ. ನಾವಲ್ಲಿ ಹೋಗೋಣವಾ? ಹೋಗೋಣ ಬಾ. ಆಕಾಶ್, ನೀನ್ ಏನ್ ಕೇಳಕ್ ಬರ್ತಿದ್ಯಾ ನನಗೆ ಚೆನ್ನಾಗ್ ಗೊತ್ತು. ಇಲ್ಲಿ ನೋಡು ಆಕಾಶ್, ನಾವ್ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನನ್ಗಿದೆ. ನಾ ಹೇಳೋಕ್ ಮುಂಚೆ ನೀನ್ ಯಾಕೆ ಬಯಸ್ಕೊಂಡೆ? ಇಲ್ಲ ಪೂಜಿತಾ, ನೀನ್ ಏನ್ ಹೇಳಿದ್ರು ಸರಿ, ನಾನ್ ಇದನ್ನ ಒಪ್ಕೊಳ್ಳಲ್ಲ. ಫೈನ್, ನೀನ್ ಗಿಲ್ಟ್ ಪಡೋದ್ ಬೇಡ. ಆ ಇನ್ಸಿಡೆಂಟ್ ಮುಗ್ದು ತುಂಬಾ ಹೊತ್ತಾಯ್ತು, ಅಂಡ್ ಅದರಿಂದ ನನಗೆ ಬೇಜಾರೇನಿಲ್ಲ. ಚಿಲ್ ಆಕಾಶ್, ಇಟ್ಸ್ ಮೈ ಫಾಲ್ಟ್. ಸಿ ಪೂಜಿತಾ, ನೀನು ಯಾವ ಇಂಟೆನ್ಷನಲ್ಲಿ ಹೆಲ್ಪ್ ಮಾಡಕ್ ಹೋಗಿದೆ ಅಂತ ನನಗೆ ಗೊತ್ತು. ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಬಟ್ ಆ ಜಾಗದಲ್ಲಿ, ಆ ಸಿಚುವೇಶನಲ್ಲಿ ಯಾರು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಲಿಲ್ಲ. ಖಂಡಿತ ಎಲ್ಲರೂ ಸೇರ್ಕೊಂಡು ನಿನ್ನ ಬೈದಿರೋರು, ಅದನ್ನ ನೀನು ತಡ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ದಟ್ಸ್ ವೈ. ಸರಿ, ಓಕೆ. ಬಟ್ ಅದಕ್ಕೋಸ್ಕರ ನೀನು ನನಗೆ ಕಿಸ್ ಎಲ್ಲ ಕೊಡಕ್ ಬರ್ಬೇಡ.
ಓಯ್ ಏನು ಬೇಗ ಎದ್ಬಿಟ್ಟಿದ್ಯಾ ಇವತ್ತು? ನೀನೇ ಬೇಗ ಇದ್ದಿರೋದು. ಯು ಆರ್ ಆಲ್ ರೈಟ್? ಯಾ ಬೆಟರ್. ಕಮ್ ಆನ್, ಯು ಜಸ್ಟ್ ಫರ್ಗೆಟ್ ಇಟ್ ನೌ. ವಾಂಟ್ ಟು ಹ್ಯಾವ್ ಸಮ್ ಕಾಫಿ? ಕಾಫಿ? ಯಪ್. ಕ್ರಿಸ್ಟಿ ಅವಳ್ಯಾಕೆ? ನಾವೇ ಹೋಗೋಣ ಅಲ್ಲ? ಓಕೆ ಹೋಗೋಣ. ನಾನು ಪೂಜಿತಾ ಸ್ವಲ್ಪ ಕ್ಲೋಸ್ ಆದ್ವಿ. ನನಗೆ ಪೂಜಿತಾ ತುಂಬ ಇಷ್ಟ ಆಗಕ್ಕೆ ಶುರು ಆದ್ಲು. ನಾನು ನೋಡಿದ ಹುಡುಗಿರ ಥರ ಅಲ್ಲ ಅವಳು ತುಂಬಾ ಡಿಫ್ರೆಂಟ್. ಅವಳು ನನ್ನ ಜೊತೆ ನಡ್ಕೊಂಡಿದ್ದ ರೀತಿಲೇ ನನಗೆ ಗೊತ್ತಾಯ್ತು ಅವಳಿಗೂ ನಾನು ಇಷ್ಟ ಆಗಿದ್ದೀನಿ ಅನ್ನೋದು. ನೆನ್ನೆ ನಡೆದಿದ್ದ ಫಂಕ್ಷನ್ನಲ್ಲಿ ನಾನು ಅವಳಿಗೆ ಪ್ರಪೋಸ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಸರ್ ಅವಳನ್ನ ಕರ್ಕೊಂಡು ಹೋದೆ. ಸರ್ ಒಂದು 5 ನಿಮಿಷ ಬನ್ನಿ ಸರ್. ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ಆಗ್ತಿಲ್ಲ ಸರ್. ಸರ್ ಒಂದು ಅರ್ಜೆಂಟ್ ಮ್ಯಾಟ್ರ್ ಹೇಳಬೇಕು ಸರ್. ಸರ್ ಪ್ಲೀಸ್ ಬನ್ನಿ ಸರ್, ನೀವು ಬರಲೇಬೇಕು ಸರ್, ಪ್ಲೀಸ್. ಬರ್ತೀನಿ. ಅಯ್ಯೋ, ಅವತ್ತು ಮಿಸ್ ಆಗಿದ್ರಲ್ಲ ಇವರೇ ರೈಟ್ರು ಸರ್. ಪೂಜಿತಾ, ಪೂಜಿತಾ ನಿಂತ್ಕೋ ಪ್ಲೀಸ್. ಪೂಜಿತಾ ಪ್ಲೀಸ್ ಹೇಳದ್ ಕೇಳು. ಪ್ಲೀಸ್ ಸ್ಟಾಪ್. ಸ್ವಲ್ಪ ನಾನು ಹೇಳದ್ ಕೇಳು, ನಿಂತ್ಕೋ. ಐ ಹ್ಯಾವ್ ನೆವರ್ ಲವ್ಡ್ ಎನಿವನ್ ಇನ್ ಮೈ ಲೈಫ್. ಆದರೆ ಈಗ ಐ ಫೀಲ್ ಲೈಕ್ ನಾನು ನಿನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದೀನಿ. ಪ್ಲೀಸ್ ನಂಬು. ಇಲ್ಲ, ಇನ್ಮೇಲೆ ನೀನು ನಂಬಲ್ಲ ಆಕಾಶ್. ನಿಜವಾಗ್ಲೂ ಐ ರಿಯಲಿ ರಿಯಲಿ ಲವ್ ಯು. ನಿನಗಿದನ್ನ ಹೇಳದ್ ಮುಚ್ಚಿಟ್ಟಿರ್ಬೋದು ನಾನು, ಆದರೆ ಮುಂದೆ ಲೈಫಲ್ಲಿ ಯಾವತ್ತಿಗೂ ಸುಳ್ಳು ಹೇಳಲ್ಲ ನಾನು. ನಿನ್ನನ್ನು ಯಾವತ್ತಿಗೂ ಮೋಸ ಮಾಡಲ್ಲ. ನೀನ್ ನನ್ನನ್ನು ಯಾಮಾಸ್ತಿ ಅಂತ ಗೊತ್ತಾದ್ರೆ ನಾನು ಸತ್ತು ಹೋಗ್ತೀನಿ ಆಕಾಶ್. ಇಲ್ಲ, ಇನ್ಮೇಲೆ ಯಾವುದೇ ಸಿಚುವೇಶನ್ ಇದ್ರು ನಾನು ಸುಳ್ಳು ಹೇಳಲ್ಲ, ನಾನು ಮೋಸ ಮಾಡಲ್ಲ. ಆಕಾಶ್, ನೀನ್ ನನ್ನನ್ನು ಚಿಕ್ಕದಾಗಿ ಯಾಮಾಸ್ತಿಯಾ ಅಂತಂದ್ರು ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಆಕಾಶ್. ಐ ವಿಶ್ ಯು ಆರ್ ದೇರ್ ಫಾರ್ ಮೀ ಆಲ್ವೇಸ್. ಈ ಜಾಗ ನನಗೆ ಮುಂಚೆನೆ ನೋಡ್ದಾಗ ಅನ್ನಿಸ್ತಿದೆ. ದೇರ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಿಸ್ ಪ್ಲೇಸ್. ನೋಡಿದ್ಮೇಲೆ ನನ್ನ ಲೈಫೇ ಚೇಂಜ್ ಆಗಿದೆ ಅನ್ನಿಸ್ತಿದೆ. ನಿನ್ಗೆ ಈ ಪ್ಲೇಸ್ ಹೇಗೆ ಅನ್ನಿಸ್ತಿದೆ ಆಕಾಶ್? ನನಗೂ ಈ ಪ್ಲೇಸ್ ಸ್ಪೆಷಲ್ಲೇ. ಇಲ್ಲಿಗೆ ಬಂದ್ಮೇಲೆ ನೀನು ನನಗೆ ಸಿಕ್ಕಿದ್ದು. ಸೊ ಇಟ್ಸ್ ಸ್ಪೆಷಲ್ ಫಾರ್ ಮೀ. ನನ್ನ ಅಪ್ಪನ ಹತ್ರ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಪ್ಲೇಸ್ ಬಗ್ಗೆ. ನಿಜವಾಗ್ಲೂ? ನಿಜವಾಗ್ಲೂ. ಯು ಮ್ಯಾಡ್? ಇನ್ಮೇಲೆ ನಮ್ಮ ಲೈಫ್ ನಾವು ಇಲ್ಲೇ ಲೀಡ್ ಮಾಡ್ತೀವಿ. ನೀನೇನು ಹೇಳ್ತೀಯ? ಐ ಲವ್ ಯು ಆಕಾಶ್.
ಇಲ್ಲಿ ಹೇಗ್ ಬಂದೆ? ರೋಹಿತ್ ನಾನ್ ಮಾತಾಡೋದು ಕೇಳ್ತಿದ್ಯಾ? ಏನ್ ನಡೀತಿದೆ ಇಲ್ಲಿ? ಇದೇನ್ ಶಬ್ದ? ಎಲ್ಲಿಂದ ಬರ್ತಾ ಇದೆ? ಸರ್ ಏನ್ ನಡೀತಾ ಇದೆ? ಅಲ್ಲಿ ನೋಡಿ ಸರ್, ಕೆಳಗಡೆ ನೋಡಿ ಸರ್. ಯಾರು ತೆಗೀರಿ, ನಾನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಯಾರು ತೆಗೀರಿ. ಬೇಕಾದರ್ ಏನಾಯ್ತು ನಿಮಗೆ? ನೀನ್ ಯಾಕೆ ಈ ಮ್ಯಾಜಿಕ್ ಎಲ್ಲ ಮಾಡ್ತಿದ್ಯಾ ಅಂತ ಗೊತ್ತು. ನೀನ್ ಮಾಡಿರೋ ತಪ್ಪೆಲ್ಲ ಕವರ್ ಮಾಡೋದಕ್ಕೆ ತಾನೆ. ಮರ್ಯಾದೆ ಆಗಿ ನೀನ್ ಮಾಡಿರೋ ತಪ್ಪನ್ನು ಒಪ್ಕೊಂಡು ಸರೆಂಡರ್ ಆಗು. ಇಲ್ಲ ಅಂದ್ರೆ ಮಗನೇ ಅನ್ಕೊಂಡ್ರ ಹೆಸರಲ್ಲಿ ನಿನ್ನ ಸುಟ್ಟು ಹೋಗ್ತಾನೆ ಇರ್ತೀನಿ. ಸರ್ ಸರ್ ಶೂಟ್ ಮಾಡಿ ಸರ್. ಯಾಕೆ ಸರ್ ನನ್ನ ಕಡೆ ಗನ್ ತೋರಿಸ್ತಿದ್ದೀರಾ? ಕೃಷ್ಣಿ, ಯಾಕೆ ಆಕಾಶ್ ನಾನು ನಿಂಗೆ ಇಷ್ಟ ಆಗ್ಲಿಲ್ಲ? ಯಾಕೆ ಇಡಿಸಿಲ್ಲ? ಶಿವ ಚೆನ್ನಾಗಿದ್ದೀನಾ? ಹೇಳು ಶಿವ. ಇವಾಗ ಶೂಟ್ ಮಾಡು, ಎಲ್ಲರನ್ನು ಶೂಟ್ ಮಾಡು. ಹೋಗು 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 ದೇವ, ಹೋಗು. ಜೀಸಸ್ ಕಾಪಾಡಿ. ಹೋಗು ಹೋಗು ಜೀಸಸ್ ಈ ದೆವ್ವದಿಂದ ಕಾಪಾಡು. ಹೋಗು ಹೋಗು ಅವನ್ನ ಬಿಟ್ಬಿಟ್ಟು ಹೋಗು. ಹೋಗು ಹೋಗು ದೇವ, ಹೋಗು ಹೋಗು ಹೋಗು. ಹೋಗ್ಬಿಡು ದೇವ್ರೇ, ಕಾಪಾಡು. ಅಯ್ಯೋ ಜೀಸಸ್, ಇದಕ್ಕೆಲ್ಲ ಬೆಂಕಿ ಹತ್ಕೊಂಡ್ಬಿಡ್ತು. ಅಯ್ಯೋ ಅಂಗಾರಕ 100 ವರ್ಷ ಆದ್ಮೇಲೆ ಬಂದಿದೆ. ಅದಕ್ಕೆ ನರಬಲಿ ಬೇಕಾಗಿದೆ. ನೀನಿಲ್ಲಿಂದ ಹೋಗ್ಲೇಬೇಕು. ನೀನಲ್ಲಿಗೆ ವಾಪಸ್ ಹೋಗ್ಬೇಡ.
ಹೋದ್ರೆ ನಿನ್ ಜೀವಕ್ಕೆ ಆಪತ್ತು. ನಾನು ಅಲ್ಲಿಗೆ ಹೋಗ್ಲೇಬೇಕು ಸ್ವಾಮಿಗಳೇ. ಆ ರೆಸಾರ್ಟ್ ಅಲ್ಲಿ ತುಂಬಾ ಜನ ಸಿಕ್ಕಾಕೊಂಡಿದ್ದಾರೆ. ನಾನು ಹೋಗಿ ಹೇಗಾದ್ರೂ ಅವ್ರನ್ನ ಕಾಪಾಡ್ಬೇಕು ಸ್ವಾಮಿಗಳೇ. ನೀನು ಯಾರನ್ನ ಕಾಪಾಡ್ಬೇಕು ಅಂತ ಅನ್ಕೋತೀಯೋ ಅವ್ರ ಕತ್ತಿಗೆ ಇದನ್ನ ಹಾಕ್ಬೇಕು. ಹಾಗ್ ಮಾಡಿದ್ರೆ ಅಂಗಾರಕ ಅವನನ್ನ ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ನೀನಿಲ್ಲಿ ಯಾಕೆ ಬಂದಿದೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ರಾಣಿಗೆ ನೀನು ಶಿಕ್ಷೆ ಆಗ್ಲೇ ಕೊಟ್ಟಾಗಿದೆ. ನಿನಗಿನ್ನು ತೃಪ್ತಿ ಇಲ್ವಾ? ನನಗೆ ಚೆನ್ನಾಗೇ ಗೊತ್ತಿದೆ ಅಂಗಾರಕ, ನೀನು ಅವನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದೀಯ ಅಂತ ನನಗೆಲ್ಲ ಅರ್ಥ ಆಗಿದೆ ಅಂಗಾರಕ. ಈ ಜಾಗವನ್ನ ಆಳ್ಬೇಕಂತ ಯಾರೇ ಬಂದ್ರು ಕೂಡ ನಿನಗದು ಇಷ್ಟ ಆಗೋದಿಲ್ಲ. ಆ ಹುಡುಗಿ ಎಲ್ಲಿ? ಅವಳಿಗೆ ಏನ್ ಮಾಡ್ದೆ? ಅವಳು ತಿರುಗ್ ಬಂದಿದ್ದಾಳೆ. ಅವಳು ಮತ್ತೆ ತಿರುಗ್ ಬಂದಿದ್ದಾಳೆ. ತಿರುಗಿ ಹೋಗು ಅಂಗಾರಕ. ನೀನು ಯಾರದ್ದೋ ಮೇಲೆ ಸೇಡಿ ತಿರ್ಸ್ಕೊಳ್ಳೋದಕ್ ಹೋಗಿ ಇನ್ಯಾರದ್ದೋ ಜೀವನನ ಹಾಳು ಮಾಡ್ತಾ ಇದೀಯಾ. ನಿನ್ನ ವಂಶದ ಕುಡಿ ನಿನ್ನಿಂದಾನೇ ಪ್ರಾಣ ಕಳ್ಕೋಬಾರ್ದು ಅಂಗಾರಕ. ಅವನನ್ನ ಬಿಟ್ಬಿಡು. ನೀನ್ ಹೊರಟೋಗಿಲ್ಲಿಂದ. ನಾನು ಸಾಯ್ಲಿಲ್ಲ, ಅವ್ರು ನನ್ನ ಸಾಯಿಸ್ಬಿಟ್ಟಿದ್ರು. ನಿಮ್ಮೆಲ್ರಿಗೂ ಈಗ ಗೊತ್ತಾಗ್ಬೇಕಾಗಿರೋ ವಿಷಯ ಏನು ಅಂದ್ರೆ, ಸೋಲೂರಿನ ಕಾಡು ಈಗ ನಮ್ಮ ರಾಣಿ ಅಧೀನದಲ್ಲಿ ಒಂದು ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕಟ್ಪಾಡಾಗಿ ಬಂದಿದೆ. ಅದರಿಂದ ಈಗ ನೀವ್ ಈ ಜಾಗನ ಕ್ವೀನ್ ರಿನಿಟಾ ಮಾರ್ಟಿನ್ಗೆ ಒಪ್ಸಿ ನೀವೆಲ್ಲರೂ ಈ ಜಾಗನ ಖಾಲಿ ಮಾಡಬೇಕಾಗಿದೆ. ಹಾಗೆ ಇದನ್ನ ಮೀರಕ್ ಪ್ರಯತ್ನ ಪಟ್ರೆ ಮರಣದಂಡನೆ ಶಿಕ್ಷೆ ಹಾಗೂ ಕೊಲ್ಲಲ್ಪಡ್ತಾರೆ. ಇಂತಿ ನಿಮ್ಮ ಕ್ವೀನ್ ರಿನಿಟಾ ಮಾರ್ಟಿನ್. Aren't you ashamed of yourself? So you couldn't find a group of tribals and you lost. I want all the 3 villages. Increase the force by 10 times. ಅಂಗಾರಕ, ಆ ರಾಣಿ ಈ ಮುಂಚೆ ಮಾಡೋದಂತ ಬಿಟ್ಬಿಡು. 10 ಸೈನ್ಯಗಳನ್ನ ನಮ್ಮ 3 ಗ್ರಾಮಗಳಿಗೆ ಕಳಿಸಿದ್ದಾಳೆ. ಈಗ ಸಂದೇಶ ಬಂತು, ಈಗ ಏನ್ ಮಾಡೋದು? ಆ ರಾಣಿಗೆಲ್ಲ ನಾವ್ ಈ ತರ ಎದುರ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವಳೇನ್ ಮಾಡ್ತಾಳ ಮಾಡ್ಕೊಳ್ಳಿ. ಈ ಬ್ರಿಟಿಷರಿಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ನಾವ್ ಯಾರು ಬೆದರಿಕೆಗೂ ಹೆದರಲ್ಲ ಅಂತ. ನನ್ನನ್ನೇನು ಮಾಡಬೇಡಿ.
ಮೈಲಾಡ್, ನಾವು 2 ಗ್ರಾಮವನ್ನ ನಮ್ಮ ವಶಕ್ಕೆ ಪಡ್ಕೊಂಡಿದೀವಿ. ಆದ್ರೆ ಆ ಬೆಟ್ಟದ ಅಡಿಯಲ್ಲಿರೋ ಕುರುಂಜಿ ಮಲೈ ಮಾತ್ರ ನಮ್ಮ ವಶಕ್ಕೆ ಪಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಕಾರಣ ಅಂಗಾರಕ. ಅವನೇ ಆ ಗುಂಪಿನ ಒಡೆಯ. ಆ ಗುಂಪಲ್ಲಿ ಬರೀ 40 ಜನ ಮಾತ್ರ ಇದ್ದಾರೆ. ಆದ್ರೂ ಅವ್ರುಗಳನ್ನ ಎದುರಿಸೋದಿಕ್ಕಾಗ್ತಿಲ್ಲ. ಅವ್ರು ತುಂಬಾ ತಂತ್ರಗಳನ್ನ ಬಳಸ್ಕೊಂಡು ನಮ್ಮ ವಿರುದ್ಧ ಹೋರಾಡ್ತಿದ್ದಾರೆ. ಅವ್ರನ್ನ ವಶಪಡಿಸ್ಕೊಳ್ಳೋದಕ್ಕೆ ನಾವು ಬೇಕಾಗಿರೋ ಪ್ರಯತ್ನ ಕೂಡ ಮಾಡೋದಿಕ್ಕಾಗ್ತಿಲ್ಲ. ಅವರು ಮಾಟ ಮಂತ್ರ ಎಲ್ಲ ಮಾಡಿ ನಮ್ಮನ್ನ ಎದುರಿಸ್ತಿದ್ದಾರೆ. Okay, we can go there for peace treaty. ಅಂಗಾರಕ, ನಿಮ್ಮೆಲ್ಲರೂ ವೀರತನನ್ನ ಕೊಂಡಾಡಿ ನಿಮ್ ಜೊತೆ ರಾಜಿ ಮಾಡ್ಕೊಳ್ಳೋಣ ಅಂತಾನೆ ರಾಣಿಯ ಮನೆಯಲ್ಲಿ ಬಂದಿದ್ದಾರೆ. ಆದ್ರಿಂದ ನಿಮ್ ಊರಿನ ಜನನೆಲ್ಲ ಇಲ್ಲಿ ಕರೆಸು. ನಾವಿಲ್ಲಿ ಯುದ್ಧ ಮಾಡೋದಕ್ಕೆ ಬಂದಿಲ್ಲ. ನಾವ್ ಹೇಳೋದನ್ನ ನಂಬು ಅಂಗಾರಕ. ಎಲ್ಲಾರನ್ನೂ ಬರಕೇಳು. ಅದೇ ನಮ್ಮೆಲ್ರಿಗೂ ಒಳ್ಳೇದು. I'm proud to meet you, Mr. Angaragan. Actually, I'm surprised to know that a group of 40 tribes fought and won against our troop. This is the first time that I'm hearing that. I'm very impressed. I'm very happy to see you all today. ನಿಮ್ಗೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳಿ, ನಾನು ಕೊಡ್ತೇನೆ. ನಮಗ್ ನಿಮ್ಮಿಂದ ಏನೂ ಬೇಕಿಲ್ಲ. ನೀವಿಲ್ಲಿಂದ ಹೋದ್ರೆ ತುಂಬಾ ಒಳ್ಳೇದು. So you want me to go out of your country, huh? I say what? I will give you 20 minutes for all of you to save your lives and leave this forest right now. ಏಯ್ ಅಂಗಾರಕ, ಸುಮ್ಮನೆ ನಿಂತ್ಕೊಳ್ಳಿ. ಹೇಳ್ಕೊಳ್ಳೋ.
ಮೋಗನ್. ಇಲ್ಲಿಂದ ಏನು ಬದಲಾಗಬೇಕಾಗಿಲ್ಲ. ಮಿಕ್ಕಿರೋದು ನಾವು ಮಾತ್ರ. ನಮ್ಮನ್ನ ಬಿಟ್ಬಿಡು ಅಂಗಾರಕ, ಹೋಗು ಅಂಗಾರಕ. ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯನ ರೋಹಿತ್ಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ದೆ ಸರ್. ಸರ್, ಲೇ ಅಂಗಾರಕ, ಮರ್ಯಾದೆಯಿಂದ ಹೋಗ್ಬಿಡೋ. ಇಲ್ಲ ನಿನ್ನ ಮಗುನ್ನ ಸಾಯಿಸ್ತೀನಿ. ಪ್ಲೀಸ್ ರೋಹಿತ್ನ ಬಿಟ್ಟು ಹೋಗ್ಬಿಡಿ, ನಮ್ಗೆ ಭಯ ಆಗ್ತಿದೆ. ಸರ್, ಆ ಹುಡುಗಿ ಕಾಣ್ತಾ ಇಲ್ಲಲ್ಲ, ಅವಳು ಸಿಕ್ಕಿದಾಳೆ ಸರ್. ಪೂಜಿತ, 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 ಪೂಜಿತ ಎದಳು. ಅಯ್ಯೋ, ಏನಾಯ್ತು? ಪೂಜಿತ, ಪೂಜಿತ ಎದಳು. ಪೂಜಿತ, ಎಷ್ಟು ಭಯ ಪಟ್ಟೆ ಗೊತ್ತಾ? ಓಕೆ, ಓಕೆ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ನಾನಿದ್ದೀನಿ, ಹೆದರ್ಕೋಬೇಡ. ಇಟ್ಸ್ ಓಕೆ. ಯೋ, ಸರ್ ಹತ್ರ ಹೇಳಯ್ಯ, ಆ ರೆಸಾರ್ಟ್ ಓನರ್ ಬಾಡಿ ಇಲ್ಲೇ ಬಿದ್ದಿದೆ ಅಂತ ಹೇಳು. ಕೊಲೆ ಪ್ರಯತ್ನ ನಡೆದಿದೆ. ಇಲ್ಲೊಂದು ಡೆಡ್ ಬಾಡಿ ಸಿಕ್ಕಿದೆ. ಈ ರೆಸಾರ್ಟಲ್ಲಿ ನಡೀತಿರೋದು ಯಾವುದು ಸರಿ ಇಲ್ಲ. ಕೇಸ್ ಮುಗಿಯೋದಕ್ಕೆ ಇನ್ನೂ 1 ವಾರ ಆಗುತ್ತೆ. ಹೊರಡಿ. ಸಡನ್ ಆಗಿ ಇಲ್ಲಿಂದ ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗೋದು ಸರ್? ಲೂಸು, ಅದನ್ನ ನಾವ ಹೇಳ್ತಿದೀವಿ. ಹೋಗ್ತಾ ಇರು ಅಂತಿದ್ದೀನಿ. ಈ ರೆಸಾರ್ಟಿಗೆ ಲೈಸೆನ್ಸ್ ಕೂಡ ಇಲ್ಲ ಗೊತ್ತಾ? ನ್ಯಾಯವಾಗಿ ನಿಮ್ಮನ್ನ ಒಳಗಡೆ ಹಾಕ್ಬೇಕು. ಹೋಗ, ಅಲ್ಲೊಬ್ಬ ಕಾನ್ಸ್ಟೇಬಲ್ ಇರ್ತಾನೆ, ಅಡ್ರೆಸ್ ಕೊಟ್ಬಿಟ್ಟು ಹೋಗು. ಹೋಗ. ಏನಯ್ಯ ನಿನ್ನ ಹೆಸರು? ಮಣಿಕಂಠ ಅಂತ ಸರ್. ಊರು? ಮಧುರೈ ಸರ್. ಹೋಗ್. ದೇವ್ರ ದಯ ನಿನಗೇನು ಹೋಗಿಲ್ಲ. ಅಮ್ಮವ್ರನ್ನ ಯಾರು ಕರ್ಕೊಂಡ್ ಬರ್ತಾರೆ? ಅಮ್ಮ ಆರೋಗ್ಯವಾಗಿದ್ರೆ ಸಾಕು. ಶರ್ಟು ಬೇಡ, ಏನು ಬೇಡ, ಫಸ್ಟ್ ಇಲ್ಲಿಂದ ಹೋಗೋಣ ಬಾ. ಸರ್, ಎಲ್ಲರೂ ಹೋಗಾಯ್ತು. ಗೇಟ್ ಕೂಡ ಕ್ಲೋಸ್ ಆಯ್ತು. ಸರ್, ಸುಮ್ಮನೆ ಏನ ಸರ್ ಬೀರು ಅನ್ಕೊಂಡು ಅಪ್ಪ ಅಂತ ಕರೆಯೋ. ಡ್ಯಾಡ್, ಫಾದರ್, ಪಿತಾಜಿ.
ಸರ್ ಯಾರು ಸರ್ ಇವರು? ಇವರೇ ಹೊಸ್ದಾಗ್ ಬಂದಿರೋ ನಿಮ್ಮೂರ್ಗೆ AC ಏಸಿನಾ? ಮಧುವೀರ ಪಾಂಡ್ಯಂ. ಕರ್ಮ, ಆಕ್ಟಿಂಗ್ ಮಾಡು ಅಂದ್ರೆ ಓವರ್ ಆಕ್ಟಿಂಗ್ ಮಾಡಿ ನನ್ನನ್ನೇ ತಗ್ಲಾಕೋ ಥರ ಇದಾನಲ್ಲ. ಇವನು ಮ್ಯಾನೇಜರ್, ದುಡ್ಡಿಲ್ದೆ ಶೇವಿಂಗ್ ಮಾಡಿಸ್ಕೊಳ್ದೆ ಇರೋರ ಥರ ಇದ್ದಾನೆ. ಇವಳು ಬೇರೆ ನಾನೇನು ಮಾಡಿಲ್ಲ ಅಂತ ಗಲಾಟೆ ಮಾಡ್ತಿದ್ದಾಳೆ. ನಮಗೆ ತಳನೂ ಗೊತ್ತಿಲ್ಲ, ಗಿಡನೂ ಗೊತ್ತಿಲ್ಲ. ಹೊಸ್ದಾಗಿ ಏನಾದರೂ ಮಾಡಿ ಮುಗಿಸ್ಬೇಕು. ಬ್ಯಾಗಲ್ಲಿ 75 ಕೋಟಿ ಅಂದ್ರೆ ಅದಕ್ಕಿನ್ನೂ ಜಾಸ್ತಿ ಬರೋ ಥರ ಇದೆಯೇ? ಲೆಕ್ಕದಲ್ಲಿ ನಾನು ಸ್ವಲ್ಪ ವೀಕೆ. ಅಪ್ಪ ಆ ಮ್ಯಾನೇಜರ್ ಒಳ್ಳೆ ಡಮ್ಮಿ ಅಪ್ಪ. ಇಲ್ಲಿರೋರೆಲ್ಲ ಒಂಥರ ಲೂಸ್ ತರಾನೇ ಅಪ್ಪ. ಬೇರೆಯವರು ಲೂಸು ಡಮ್ಮಿ ಅಂದ್ರೇನೆ ಕಣೋ ನಾವು ಮುಂದೆ ಬರಕ್ಕಾಗದು. ಹೌದು, ಅಕ್ಕ ಎಲ್ಲಿ? ಬರ್ತಾಳಪ್ಪ. ಅದ್ ಬಿಡಪ್ಪ, ಅವಳೆಲ್ಲೆಲ್ಲ ಹೋಗಿರ್ತಾಳೆ. ಅಪ್ಪ ಇಲ್ಲಿರೋರ್ನೆಲ್ಲ ನೀಟಾಗಿ ಹೆದರ್ಸ್ಬಿಟ್ರೆ ಆರಾಮಾಗಿ ಈ ರೆಸಾರ್ಟ್ನ ನಮ್ಮ ಹೆಸರು ಮಾಡ್ಕೊಂಡು ಮಜಾ ಮಾಡ್ತಿರ್ಬೋದು. ಹಾ ಅಪ್ಪ ಇಲ್ಲಿ 3 ಕಪಲ್ಸ್ ಬಂದಿದೆ. ಅದ್ರಲ್ಲೊಬ್ಬ ಸರಿಯಾದ ಕುಡ್ಕ, ಬ್ಯಾಂಗ್ಳೂರಿಂದ ಬಂದಿರೋದು. ಇನ್ನೊಬ್ಬ ಪ್ಲೇ ಬಾಯ್ ಬಿಲ್ಡಪ್. ಇಬ್ರು ಹುಡುಗಿರ್ ಜೊತೆ ಬಂದಿದ್ದಾನೆ. ಆದ್ರೂ ರೆಸಾರ್ಟ್ ಅಲ್ಲಿರೋ ಎಲ್ಲ ಹೆಣ್ಮಕ್ಳ ಮೇಲೂ ಕಣ್ಣು. ಜೊತೆಗೆ ಓಲ್ಡ್ ಏಜ್ ಜೋಡಿ ಬೇರೆ, ಯಾರೋ ಎಕ್ಸ್ ಆರ್ಮಿ ಅಂತೆ. ಏನು, ಮಿಲಿಟರಿ ಆಫೀಸರಾ? ನಿಂಗೆ ಯಾಕೆ ಶಾಕ್ ಆಗ್ತಿದೆ? ಅವನು ನೋಡಿದ್ರೆ ಆರ್ಮಿ ಬಟ್ಲರ್ ತರ ಕಾಣ್ತಾನೆ. ಕಾಮಿಡಿ ಪೀಸು. ಇನ್ನೊಂದ್ ವಿಷಯ, ಈ ರೆಸಾರ್ಟ್ಗೆ ಓನರೇ ಇಲ್ಲ. ಡ್ಯಾಡಿ ನೀನ್ ಬೇಗ ಬಂದ್ರೆ ಸಾಕು. ಈ ಜಾಗದ ವ್ಯಾಲ್ಯೂ 75 crores ಡ್ಯಾಡಿ. 75 crores. 75 ಕೋಟಿನಾ? ಯು ಮೀನ್ 75 crores? ಮತ್ತೆ ಡ್ಯಾಡಿ, ಈ ರೆಸಾರ್ಟ್ ಅಲ್ಲಿರೋ ಮ್ಯಾನೇಜರ್, ವಾಚ್ಮ್ಯಾನ್, ಇನ್ಚಾರ್ಜ್ ಇವ್ರೆಲ್ಲರಿಗೂ ಈ ರೆಸಾರ್ಟ್ ಮೇಲೆ ಒಂದ್ ಕಣ್ಣಿದೆ. ಇದ್ರಲ್ಲಿ ಹೈಲೈಟ್ ಏನು ಅಂದ್ರೆ ಅವ್ರೆಲ್ಲರೂ ಡಮ್ಮಿ ಪೀಸು. ಡ್ಯಾಡಿ ನೀನ್ ಬರೋವಾಗ ಫುಲ್ ಫಾರ್ಮ್ ಅಲ್ಲಿ ಬರ್ಬೇಕು. ನೀನ್ ಬಂದ್ರೆ ಸಾಕು, ಪ್ಲಾನ್ ಪಕ್ಕಾ ಇದೆ. ಕಳ್ಳತನ ಮಾಡೋರು ಕಳ್ಳರಂತೆ ಎಲ್ಲ ಕಡೆದು ತಿರುಗೋರು. ಮೇಘನಾ, ಒಂದು ಹಾಫ್ ಬಾಯ್ಲ್. ಒಳ್ಳೆ ಸಂದರ್ಭ ಬರುವುದು. ಹಾಫ್ ಬಾಯ್ಲ್ ನೋಡಿ ಎಷ್ಟು ದಿನ ಆಗ್ತದೆ. ಅಪ್ಪ ಸ್ವಲ್ಪ ಕಮ್ಮಿ ಕುಡಿಯೋದಲ್ವಾ? 6 ರೌಂಡ್ ಮುಗಿಸದ ಮೇಲೆ ಮೆಲ್ಲ ಕುಡಿದ್ರೇನು, ಹೆಂಗ್ ಕುಡಿದ್ರೆ? ನೀನ್ ಬದ್ಲಾಗಲ್ಲ ಬಿಡು. ಈ ರಾಣಿ ಬೇರೆ ನನ್ನನ್ನೇ ನೋಡ್ತಿರೋ ತರ ಇದ್ದಾಳೆ. ಜೀವಂತವಾಗಿದ್ದಿದ್ರೆ ಹಲ್ವಾ ಕೊಟ್ಟು ಮ್ಯಾನೇಜ್ ಮಾಡ್ಬೋದಿತ್ತು. ಮೊದಲು ಈ ಫೋಟೋನ ತೆಗೆದು ಬಿಸಾಕಬೇಕು. ನಮ್ಮ ಅತಿಗೆ ಇಷ್ಟೊಂದು ಪವರ್. ಅಯ್ಯೋ ಮೇಘನಾ, ಕ್ಯಾಂಡಲ್ ತಗೊಂಡ್ ಬಾ. ತರ್ತೀನಪ್ಪ. ವೆರಿ ಗುಡ್, ಅದನ್ನಲ್ಲಿಡು. ಏನಪ್ಪ ಕಂದ, ನನ್